ಒಂದ್ ಎಕರೆ ಬಳ್ಳಿ ಹಚ್ಚಿರ ರೀ ಹಾಂ ರೀ 10 ಎಕರೆ ಕಬ್ಬ ಹಚ್ಚಿದವನು ಇದ್ರ ಕೂಡ ಎಲಿ ಕೊಡ್ತಾರೆ. ಹಾಂ ರೀ ಇದ ಸಾತಾರ ಹೋಗತ್ರಿ ಅದ. ಹಾಂ ರೀ ಇದೊಂದು ಇಲ್ಲಿ ಬೇರೆ ಬರ್ತದ್ರಿ ಅದ. ಹಾಂ ಮಿನಿಮಮ್ ಎಲ್ಲೋ ಇಲ್ಲ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಅಂತೂ ಉಳಿಸ್ತೀವಿ ನಾವು. 20 ಲಕ್ಷ ಎಕರೆ ಹಿಂಬಲ್ ಒಂದು 20 ಲಕ್ಷ ರೂಪಾಯಿ ಅಂತ ಉಳಿಸ್ತೀವಿ ಒಂದು ವರ್ಷಕ್ಕೆ ರೀ. ಒಂದು ವರ್ಷಕ್ಕೆ ಆರಾಮ್ 200 ಎಲ್ಲಿ ರೀ 200 ಎಲಿಗೆ ಒಂದು ಶೇಕಡ ರೀ. ಒಂದು ಶೇಕಡ ರೀ ಅದಕ್ಕೆ 10 ರೂಪಾಯಿ ಕೊಡ್ತಾರೆ ನಮ್ಗೆ. 10 ರೂಪಾಯಿ ಕೊಡ್ತಾರೆ. ನಾವು ಅಂತಾವ 24,000 ಎಲಿಗೆ ಹೋದ್ವಿ ಅಂದ್ರೆ 1200 15 ರೂಪಾಯಿ ಪಗಾರ ಬೀಳ್ತಾರೆ. ಬಳ್ಳಿ ಪಡ ಹಚ್ಚಿದ್ರೆ ಕಮ್ಮಿ ಅಂದ್ರೆ ಒಂದು 100 ಆಡ ಮೇಯಿಸ್ಬೋದು ರೀ. 100 ಆಡ ಒಂದು 100 ಆಡ ಮೇಯಿಸ್ಬೋದು ರೀ. ಒಂದು 10 ದೊಡ್ಡ ದನಗಳು. ಇದಕ್ಕೆ 12,000 ಎಲಿಗೆ ರೀ ಹಾಂ ರೀ 15,000 12,000 ಹಿಂಗೆ ಮರತ್ರಿ ಅದು. ಇದು ರೀ ಇದು 12,000 ಎಲಿಗೆ ರೀ ಇದು 6,000 7,000 ಇದು ಮರತ್ರಿ. ಈಗ ನಮ್ಮ ಪೌಣ್ಯಾರು ದಾರ್ರಿ ದೂರಿನವ್ರು ದಾರ್ರಿ ಆ ಕಡೆ ಗೋಕಾಕ್ ಸೈಡ್ ದಾರ್ರಿ. ಹಾಂ ಅವ್ರು ಫೋನ್ ಹಚ್ಚಂದ್ರೆ ಏನ್ ಮಾಡ್ತಾರು ನಿಮ್ಮ ರೊಕ್ಕದ ಗಿಡಗಳು ಏನ್ ಮಾಡತ್ತೇವಪ್ಪ ಅಂತ ಕೇಳ್ತಾರೆ ನಮ್ಗೆ. ರೊಕ್ಕದ ಗಿಡ ನಾವು ಇದಕ್ಕೆ ರೊಕ್ಕದ ಗಿಡನ ಅಂತಾರೆ ಅವ್ರು. ಅವ್ರು ಹೋಗಿ ಬೆಳಗಾವಿ ಹಾಂ ರೀ ಸಾತಾರ ಮುಂಬೈ ಹ್ಞೂ ಗುಜರಾತ್ ಹಿಂಗೆ ಹೋಗತ್ರಿ ಇದು ಮಾತ್ರ. ಹಾಕೈತೇನು ರೀ ಗೊಬ್ಬರ ಯಾವ ರೀತಿ ಹಾಕ್ತಿರಿ ಇದಕ್ಕೆ? ಗೊಬ್ಬರ ಹೆಂಡಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಹಾಂ ರೀ ಇದು ಸರ್ಕಾರಿ ಗೊಬ್ಬರ ಏನು ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ. ಯೂಸ್ ಮಾಡಲ್ಲ. ಹೆಂಡಿ ಗೊಬ್ಬರ ನಾನು ಕನ್ನಡಿಗ ಕನ್ನಡದ ಕಾವಲಿಗ. ನಾವು ಇವತ್ತು ಬಾಗಲಕೋಟೆ ಜಿಲ್ಲೆಯ ದರ್ಬಕಾಯಿ ಬನ್ನಡಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಎಳೆಬಳ್ಳಿ ಹೆಚ್ಚಾರ. ಇಲ್ಲಿ ಯಾವ ರೀತಿ ಬೆಳೆದಾರು ನಿಮಗೆ ತೋರಿಸ್ಕೊಡ್ತೀವಿ. ಈಗ ಎಳೆಬಳ್ಳಿ ತೋಟಕ್ಕೆ ಬಂದಿದ್ವಿ ರೀ. ಯಾರಂದ್ರೆ ಸೊಸಾಲಿಟಿ ಅವ್ರ ತೋಟಕ್ಕೆ ಬಂದಿದ್ವು. ನಿಮ್ಮದು ಸಂಪೂರ್ಣವಾದ ಮಾಹಿತಿ ಹೇಳ್ಕೊಡ್ತಾರೆ. ಎಳೆಬಳ್ಳಿ ಯಾವ ರೀತಿ ಬೆಳಿಬೇಕು, ಎಷ್ಟು ಖರ್ಚು ಬರ್ತೈತಿ, ಎಷ್ಟು ಲಾಭ ಬರ್ತೈತಿ ಎಲ್ಲ ಹೇಳ್ಕೊಡ್ತಾರೆ. ಬರ್ರಿ ಮಾಲಕರು ಇಲ್ಲಿದಾರು ತಿಳಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ. ನಮ್ದು ರೀ ಬಸವರಾಜ್ ಭೀಮಪ್ಪ ಸಸಾಲಟ್ಟಿ ಅಂತ ಹೇಳ್ರಿ. ನಾವು ಸೈದಾಪುರದವ್ರಿ. ಹೇಳ್ರಲ್ಲ ಏನಂತ. ನೀವು ಇದು ಎಷ್ಟು ವರ್ಷದಿಂದ ಮಾಡತ್ತೀರಿ ನೀವು ಎಳೆಬಳ್ಳಿ? ಎಲಿಬಳ್ಳಿ ಮಾಡಾಕೈತಿ ಭಾಳ ದಿವಸ ಆತ್ರಿ. ನಮ್ಮ ಅಜ್ಜಗಳ ಕಾಲದಿಂದ ನಾವು ಎಲಿಬಳ್ಳಿ ಐತೆ ನಮ್ಮದು ಕಂಟಿನ್ಯೂ. ಹಾಂ ರೀ ಈಗ ಬಂದು ನಾವು ಮಾಡಾಕತ್ತೀವಿ ರೀ. ಇನ್ನೇನು ನಾವು ಬಿಟ್ಟಿಲ್ಲ ರೀ. ಎಲಿಬಳ್ಳಿ ಮಾತ್ರ ಕಂಟಿನ್ಯೂ ಮಾಡ್ಕೊತಾನೆ. ಕಂಟಿನ್ಯೂ ಮಾಡ್ಕೊತದ ರೀ. ನೀವು ಈಗ ಎಷ್ಟು ಎಕರೆ ಮಾಡಿರಿ ಎಳೆಬಳ್ಳಿ? ನಮ್ಮಲ್ಲಿ 1 ಎಕರೆ ಐತ್ರಿ ಈಗ ಸದ್ಯಕ್ಕೆ. 1 ಎಕರೆ ಐತೆ. 1 ಎಕರೆ ಐತ್ರಿ. ವರ್ಷ ಒಟ್ಟು ಇರತ್ತೈತಿ ನಮ್ದು. ವರ್ಷ 1 ಎಕರೆ ಕಂಪಲ್ಸರಿ ಇರತ್ತೈತಿ. 1 ಎಕರೆ ಇರತೈತಿ. ಹಾಂ ರೀ. ನೀವು ಈಗ ಇದನ್ನ ಮಾಡ್ಬೇಕತ್ತಿ. ಅದಕ್ಕೆ ನೀವು ಈಗ ಅರಿಶಿನ ಕಬ್ಬ ಅದು ಬೆಳಿತಾರಿಲ್ಲ ರೀ. ನೀವು ಇದನ್ನ ಯಾಕೆ ಮಾಡಕ್ಕೆ? ಕಬ್ಬುದಾವ್ರೆ ಆದರೂ ಒಟ್ಟು ಜಾಸ್ತಿ ಲಾಭ ಇದ್ರಾಗನ ಅನಿಸೈತ್ರಿ ನಮ್ಗೆ. ಹಂಗಂದಲ್ಲಿ ನಾವು ಇದನ್ನ ಮಾಡಿದ್ವಿ. ಜಾಸ್ತಿ ಲಾಭ ಐತೆ. ಜಾಸ್ತಿ ಲಾಭ ಎಲಿಬಳ್ಳಿಯಾಗನ ಅನಿಸೈತ್ರಿ. ಹಿಂಗಾಗಿ ಎಲಿಬಳ್ಳಿನ ಕಂಟಿನ್ಯೂ ಮಾಡ್ಕೊತ ಬಂದಿವಿ. ಹಾಂ. ಈಗ ನೀವು ಫಸ್ಟ್ ಈಗ ಎಳೆಬಳ್ಳಿ ಹಚ್ಬೇಕಾರೆ ತಿಕ್ಕೋರಿಗೆ ಹಾಂ ರೀ. ಈಗ ಯಾವ ರೀತಿ ನೆಲ ಹದ ಮಾಡ್ತೀರಿ? ಹಂಗೆ ಯಾವ ರೀತಿ ಫಸ್ಟ್ನೇದ್ರ ನಮ್ಗೆ ಹೇಳಿಕೊಡ್ರಿ. ಫಸ್ಟ್ನೇ ಅದನ್ನ ಹಾಕೇನ್ರಿ ಒಂದು ಹೆಚ್ಚ ಕಮ್ಮಿ ಒಂದು 3-4 ತಿಂಗಳ ಬಿಸಿಲು ಬಡಿಸ್ತೀವಿ ರೀ ನೆಲ. 3-4 ತಿಂಗಳು. ಹಾಂ 3-4 ತಿಂಗಳು ಬಿಸಿಲು ಬಡಿಸ್ತೀವಿ. ಗಳೆ ಹೊಡೆದು ಹಂಗೆ ಬಿಸಿಲು ಬಡಿಸ್ತೀವಿ ರೀ. ಅದ್ರ ನಂತರ ರೆಂಟಿ ರೂಟ್ರ ಮಾಡ್ಕೊಂಡು ನೆಲ ಹದ ಮಾಡ್ಕೋತೀವಿ ರೀ. ಹಾಂ ಹದ ಮಾಡ್ಕೊಂಡು ಏನೈತಿ ನಾವು ಮಾಪ್ ಇರ್ತಾವ್ರಿ ನಮ್ಮ. ಆ ಮಾಪಿನ ಪ್ರಕಾರ ನಾವು ಬದು ಹಾಕೊಂಡ ಆ ಬದಿನ ಮೇಲೆ ಗಿಡ ಮೊದಲ ನುಗ್ಗಿ ಗಿಡ ಹಚ್ತೀವಿ. ನುಗ್ಗಿ ಗಿಡ ಹಚ್ತೀರಿ? ನುಗ್ಗಿ ಗಿಡ ಹಚ್ತೀರ ನೀವು? ನುಗ್ಗಿ ಗಿಡಗಳು ಹಚ್ಕೊಂಡು ಅದ್ರ ನಂತರ ಒಂದು 2-3 ತಿಂಗಳು ಬಿಟ್ಟು ಹಾಂ ಇದ ಬಳ್ಳಿದನ ಬೀಜ ತಯಾರಾಕೈತಿ ನಮ್ಮದು. ಮುಂದೆ ತುದಿ ಹಾಂ ಇದ ಬಳಿರೇನು? ಇದ ಬಳ್ಳಿದನ ಮುಂದೆ ತುದಿ ಕೋಕೊಂಡ ಹಾಂ ರೀ ನಾವು ಬೀಜ ನಾಟಿಕೆ ಮಾಡ್ತೀವಿ ರೀ. ಒಂದು 2 ಫೂಟ್ರಿಂದ 1.5 ಫೂಟ 2 ಫೂಟ್. ಇದು ಬಳ್ಳಿಯಿಂದ ಬಳಿಗೆ ಎಷ್ಟು ಇರ್ತೈತಿ ನಮ್ದು? ಒಂದು ಬಳ್ಳಿಯಿಂದ ಒಂದು ಬಳಿಗೆ 2 ಫೂಟ್ ಡಿಸ್ಟೆನ್ಸ್ ಇರ್ತೈತಿ. ಒಬ್ರು 1.5 ಫೂಟ್ ಹಚ್ತಾರೆ ರೀ. ಹಾಂ ರೀ. ನೀವು ಎಷ್ಟು ಹಚ್ಚಾರಿ ಈಗ ರೀ? ನಮ್ದು 1.5 ಫೂಟ್ ಐತ್ರಿ ಇದು. 1.5 ಫೂಟ್ ಐತ್ರಿ. ಹಾಂ ರೀ. ಒಬ್ಬರು 2 ಫೂಟ್ ಹಚ್ತಾರೆ. 2 ಫೂಟ್ ಹಚ್ತಾರೆ ರೀ. 1 ಫೂಟು ಹಚ್ತಾರೆ ರೀ. ಹಾಂ ಒಟ್ಟು ಅವ್ರಿಗೆ ಬೇಕಾದಂಗೆ ಹಚ್ಕೊಂಡು. ಮೊದಲು ನೀವು ಇದು ಈ ಸಾಲಿಗೆ ಎಷ್ಟು ಡಿಸ್ಟೆಂಟ್ ಐತ್ರಿ? 4 ಫೂಟ್ ಐತ್ರಿ ಅದು. 4 ಫೂಟ್ ಐತ್ರಿ. ಇಲ್ಲಿ 4 ಫೂಟ್ ಐತ್ರಿ. 4 ಫೂಟ್ ರೀ. ಇದಕ್ಕೆ ಬಳ್ಳಿಯಿಂದ ಬಳ್ಳಿಗೆ 2 ಫೂಟ್ ರೀ. ಸಾಲಿಂದ ಸಾಲಿಗೆ 4 ಫೂಟ್. 4 ಫೂಟ್. ಹಾಂ. ಈಗ ಮೊದಲ ನಾವು ಇದನ್ನ ಹಚ್ಕೋಬೇಕಾದ್ರೆ ನುಗ್ಗಿಕಾಯಿ ನುಗ್ಗಿ ಗಿಡಗಳು ಹಚ್ಕೋಬೇಕ್ರಿ ಮೊದಲ. ಹಾಂ ರೀ. ಅದ್ರ ನಂತರ ಒಂದು 2-3 ತಿಂಗಳು ಬಿಟ್ಟು ಬಳ್ಳಿ ಹಚ್ಕೋಬೇಕು. 2-3 ತಿಂಗಳು ಬಿಟ್ರಿ? ಹಾಂ 2-3 ತಿಂಗಳು. ಇದು ದೊಡ್ಡದಾದ್ಮೇಲೆ ಬಳ್ಳಿ ಹಚ್ಬೇಕಂದ್ರೆ ಒಂದು ಹೆಚ್ಚ ಕಮ್ಮಿ ಒಂದು ಇಟ್ಟು ಗಿಡ ಬರ್ಬೇಕ್ರಿ ಅದು. ಇಷ್ಟು ಅದು ಬಳ್ಳಿ ಹಚ್ಚಿದ್ಕೊಂಡು ನೆಳ ಬೀಳ್ಬೇಕ್ರಿ ಅದಕ್ಕೆ. ನಾವು ನ್ಯಾಯ ಬೆಳ್ಬೇಕನ್ರಿ? ಬಿಸಿಲು ಆದ್ರೆ ಒಂದು ಸ್ವಲ್ಪ ಬಳ್ಳಿ ಕುಂದ್ರಂಗಿಲ್ಲ ರೀ ಅದು. ಹಾಂ ಹಾಂ. ನೆಳ ಮಾಡ್ಕೊಂಡ ಬಳ್ಳಿ ಹಚ್ಚೋರು ನಾವು. ಹಾಂ. ಈಗ ನೀವು ನುಗ್ಗಿ ಗಿಡ ಇಷ್ಟ ಆದ್ಮೇಲೆ ಹಚ್ಬೇಕಂದ್ರಿ ಬಳ್ಳಿ ರೀ? ಅಷ್ಟಾದ್ಮೇಲೆ ಬಳ್ಳಿ ಹಚ್ಚ. ಹಾಂ. ಈಗ ಬಳ್ಳಿ ಹಚ್ಚತ್ ಮುಂದ್ರಿ ಏನೇನು ಮಾಡ್ತೀರಿ? ಬಳ್ಳಿ ಹಚ್ಚತ್ ಮುಂದ್ರಿ ಬಳ್ಳಿ ಹಚ್ಚತ್ ಮುಂದೆ ಏನೂ ಮಾಡೋದಿಲ್ಲ ರೀ ನಾವು. ಹಾಂ. ಓನ್ಲಿ ಬಳ್ಳಿ ಅಟ್ಟ ಹಚ್ತೀವಿ. ಬಳ್ಳಿ ಹಚ್ಚಿದ ಮೇಲೆ ನಾವು ಮತ್ತೆ ಮ್ಯಾಗ ದುಡುಕಿ ಮಾಡ್ಕೋತೀವಿ. ದುಡ್ಕಿ ಮಾಡ್ಕೋತೀರಿ. ಈ ಬಳ್ಳಿ ಎಷ್ಟಾದ್ಮೇಲೆ ದುಡ್ಕಿ ಶುರು ಮಾಡ್ತೀರಿ ಅದನ್ನು? ಬಳ್ಳಿ ಹಚ್ಚಿ ಅದೊಂದು ಸ್ವಲ್ಪ ಕೂತು ಒಂದು 2 ಗಂಟೆ ಚಿಗಿತ ತಿಳ್ಕೊರಿ ನಾವು. ಅತ್ತಿಂದ ನಾವು ಅದಕ್ಕೆ ದುಡುಕಿ ಚಾಲೂ ಮಾಡ್ತೀವಿ. ದುಡ್ಕಿ ಚಾಲೂ ಮಾಡ್ತೀರಿ. ಈಗ ಫಸ್ಟಕ್ಕೆ ನೀವು ಇದೇನು ಸಾವಯವ ಹಾಕ್ತಿರೋ ಏನು ಗೊಬ್ಬರ ಯಾವ ರೀತಿ ಹಾಕ್ತಿರಿ ಇದಕ್ಕೆ? ಗೊಬ್ಬರ ಹೆಂಡಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಹಾಂ. ಇದು ಸರ್ಕಾರಿ ಗೊಬ್ಬರ ಏನು ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ. ಯೂಸ್ ಮಾಡಂಗಿಲ್ಲ. ಹೆಂಡಿ ಗೊಬ್ಬರ ಮುಂದೆ ಜಾಜ ಕೆಂಪು ಜಾಜ ಹಾಂ ಜಾಜು ಯೂಸ್ ಮಾಡ್ತೀವಿ ರೀ. ಹಾಂ. ಮುಂದೆ ಇದಕ್ಕೆ ಹೆಂಗೈತೆ ರೀ ಬಳ್ಳಿಗೆ ಹಾಂ ರೀ. ಒಟ್ಟು ಎರಿ ಭೂಮಿ ನಡೆಯಂಗಿಲ್ಲ ರೀ. ಎರಿ ಭೂಮಿ ಒಟ್ಟ ಎರಿ ಭೂಮಿ ಅಂದ್ರೆ ಹೆಂಗೆ ರೀ ಜೋಳ ಹತ್ತವ್ರಲ್ಲ. ಹಾಂ ಹಾಂ. ಜೋಳ ಹತ್ತು ಭೂಮಿ ಒಟ್ಟ ನಡೆಯಂಗಿಲ್ಲ ರೀ. ಜೋಳ ಹತ್ತು ಒಟ್ಟ ಭೂಮಿ ನಡೆಯಂಗಿಲ್ಲ. ಒಟ್ಟ ನಡೆಯಂಗಿಲ್ಲ ರೀ. ಹಾಂ ಹಾಂ. ಇದು ಜೋಳ ಹತ್ತಕ್ಕಿಂತ ಉಳ್ಕಿದೆಲ್ಲ ನಡೀತಾವ್ರಿ. ಹಾಂ ನಡೀತಾವ್ರಿ. ಬಟ್ ಜೋಳ ನೀರಿಂದ ಬಾರ್ದು ಒಟ್ಟು. ಆದಷ್ಟು ಮಟ್ಟಿಗೆ ಮಾಡಿದ್ರಂತೂ ಅಗದಿ ಒರಿಜಿನಲ್ ರೀ ಇದಕ್ಕೆ. ಒಟ್ಟು ಆದ್ರೆ ನೀರು ಮಾತ್ರ ಬೇಕ್ರಿ. ಹಾಂ. ಮಾಡಿದ್ರೆ ನೀರು ಭಾಳ ಬೇಕ್ರಿ. ಹ್ಞೂ. ಈ ಮಳೆಗಾಲದಾಗ ಅದು ಜೋಳ ಹತ್ತವ್ರಲ್ಲ ಅಂತ ಭೂಮಿ ಒಟ್ಟ ನಡೆಯಂಗಿಲ್ಲ ರೀ. ಹಾಂ ಹಾಂ. ಈಗ ನೀವು ಇದು ನೀರಾವರಿ ಹೆಂಗೆ ಮಾಡಿರೋದಕ್ಕೆ? ನೀರಾವರಿ ನಾವು ಡ್ರಿಪ್ಪು ಮಾಡಿದ್ವಿ ರೀ. ನಿತ್ತು ಹಾಸ್ತೀವಿ ರೀ. 2 ಥರ ಐತ್ರಿ ನಮ್ಮಲ್ಲಿ.
ನಿತ್ತು ಹಚ್ತೀರಿ ಡ್ರಿಪ್ಪು ಮಾಡಿರಿ ಡ್ರಿಪ್ಪು ಮಾಡಿದ್ರಿ ಎರಡು ಥರ ಐತ್ರಿ. ಎರಡು ಥರ ಐತಿ. ಹಾಂ ಎರಡು ಥರ ಐತಿ. ಈಗ ನೀವು ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ತೀರಿ ಇದಕ್ಕೆ? ಇದಕ್ಕೆ ನಾವು ಈಗ ಸದ್ಯಕ್ಕೆ ಈಗ ಮಳೆಗಾಲ ಇದ್ರಾಂತಲೇ ನಾವು ಈಗ ವಿಶೇಷ 15 ದಿವ್ಸಕ್ಕೊಮ್ಮೆ ಮೆಟ್ಟ ಇದು ಮಾಡ್ತೀವಿ. ಡ್ರಿಪ್ಪಿನ ಮೇಲೆ ಮೇಂಟೈನ್ ಮಾಡತ್ತೀವಿ. ಈಗ ಬೇಸಿಗೆ ಏನೈತ್ರಿ ಕಂಪಲ್ಸರಿ 2 ದಿವ್ಸಕ್ಕೊಮ್ಮೆ ನೀರು ಹಾಸ್ತೀವಿ. 2 ದಿವ್ಸಕ್ಕೊಮ್ಮೆ ನೀರು ಬೇಸಿಗೆ ಮಾತ್ರ 2 ದಿವ್ಸಕ್ಕೊಮ್ಮೆ ನೀರು ಹಾಸಬೇಕ್ರಿ. ಅದು ಹಾಸಬೇಕಂದ್ರೆ 2 ದಿವ್ಸಕ್ಕೊಮ್ಮೆ. ಬಟ್ ನೀರು ಅಟ್ಟೆ ಜಾಸ್ತಿ ಬೇಕ್ರಿ ಹಂಗೆ. ಹಾಂ ನೀರು ಜಾಸ್ತಿ ಬೇಕ್ರಿ ಅದು. ಈಗ ನೀವು ಇದಕ್ಕೆ ಪ್ರಮುಖ ರೋಗಗಳು ಯಾವ್ರಿ? ಹೆಚ್ಚು ನಿಮಗೆ ಹೆಚ್ಚು ಕಾಡ್ತಿರ್ತಾವಲ್ಲ ರೋಗಗಳು? ವಿಶೇಷ ರೋಗ ಅತ್ತೇನಿಲ್ಲ ರೀ ಅದಕ್ಕೆ. ಬರ್ತಾವ್ರಿ ಹಿಂಗೆ ಒಟ್ಟು ನಾರ್ಮಲ್ ಬರ್ತಾವ್ರಿ. ಆದ್ರೆ ಅದನ್ನ ಪರಿಹಾರ ಐತ್ರಿ ಅದಕ್ಕೆ. ಪರಿಹಾರ ಐತೇನು? ನಾವು ಔಷಧ ಸಿಗ್ತೈತ್ರಿ ಇಲ್ಲಿ ನಮ್ಮ ಮಾಲಿನ್ಪುರದಾಗೂ ಸಿಗ್ತೈತ್ರಿ, ಮುಂದೆ ಇಲ್ಲಿ ಬಿಸಿನಾಳದಾಗೂ ಸಿಗ್ತೈತ್ರಿ. ಔಷಧ ಸ್ಪ್ರೇ ಮಾಡಿದ್ರೆ ಆಟೋಮೆಟಿಕ್ ಕಮ್ಮಿ ಆಗೈತಿ. ಏನೇನು ರೋಗ ಅತ್ತೇನು ಏನಿಲ್ಲ ರೀ, ಜಾಸ್ತಿ ಏನಿಲ್ಲ ರೀ. ಒಟ್ಟು ಔಷಧ ಬಡಿದ್ರೆ ಕಮ್ಮಿ ಆಕೈತ್ರಿ. ಕಮ್ಮಿ ಆಕೈತ್ರಿ. ಹಾಂ ರೀ. ನೀವು ಯಾವುದು ರಾಸಾಯನಿಕ ಯಾವುದು ಇದು ಸಾವಯವ ಬರೆಯಂಗಿಲ್ಲ ರೀ? ಅದಕ್ಕೆ ಕಮ್ಮಿ ಮಾಡಕ್ಕೆ ಹೆಂಗೆ ಸಾವಯವ ರೀ? ಈಗ ನೀವು ಈಗ ರೋಗ ಬಂದೈತೆ ತಿಳ್ಕೊರಿ ಇದಕ್ಕೆ ನೀವು ಕಂಟ್ರೋಲ್ ಮಾಡಂಗೆ ಏನಿಲ್ಲ ರೀ? ಇಲ್ಲ ರೀ, ನಮ್ಮ ಕಡೆ ಏನಿಲ್ಲ ರೀ. ಏನಿಲ್ಲ ರೀ. ಒಟ್ಟೆಲ್ಲ ಇದನ್ನ ಬಿಡ್ತೀರಿ? ಹಾಂ ಔಷಧನ ತಂದು ಔಷಧ ಬಿಡ್ತೀರಿ. ಹಾಂ ನೀವೀಗ ಹಚ್ಚಿತ್ತೀರಿ ಬಳ್ಳಿ ಹಚ್ತೀರಿ. ಈಗ ಎಷ್ಟು ದಿನಕ್ಕೆ ನಿಮಗೆ ಕಟಾವಕ್ಕೆ ಬರ್ತೈತೆ ರೀ ಅದು? ಇದು ಬಳ್ಳಿ ಹೆಚ್ಚಿ ಕರೆಕ್ಟ್ 1 ವರ್ಷ ಕಾಯ್ಬೇಕ್ರಿ ಅದನ್ನು. 1 ವರ್ಷ? ಹಾಂ 1 ವರ್ಷ ತನಕ ಏನೂ ಇದ್ರಾದ ಪ್ರಾಫಿಟ್ ಬರಂಗಿಲ್ಲ ರೀ. 1 ವರ್ಷ ಮಾತ್ರ ಏನೈತಿ ಇದನ್ನ ಹೆಚ್ಚಿ ದುಡುಕಿ ಮಾಡ್ಕೋತ ಅಷ್ಟೇ ಹೋಗೋದ್ರಿ. 1 ವರ್ಷದ ನಂತರ ಚಾಲೋ ಐತ್ರಿ ಅದು ಉತ್ಪನ್ನ. ಚಾಲೋ ಆಯ್ತು 1 ವರ್ಷಕ್ಕೆ ರೀ? 1 ವರ್ಷಕ್ಕೆ ಉತ್ಪನ್ನ ಚಾಲೋ. ಈಗ ನೀವು ಯಾವ ಟೈಮ್ದಾಗ ಹಚ್ಚಿರಿ ಚಲೋ ರೀ ಇದು? ಇದನ್ನ ರೀ ಈಗ ಆಗಸ್ಟ್ ಐತ್ರಲ್ಲ, ಈಗ ಈ ಆಗಸ್ಟ್ ತಿಂಗಳದಾಗ, ಆಗಸ್ಟ್ ತಿಂಗಳಕ್ಕಿಂತ ಮುಂಚೆ ಈಗ ಯಾವ್ದು ಆಗಸ್ಟ್ ಅಂದ್ರೆ ಜುಲೈ. ಹಾಂ ಜುಲೈದಾಗ ರೀ. ಹಾಂ ರೀ ಜುಲೈದಾಗ ಬಳ್ಳಿ ಗಿಡ ಹಚ್ತೀವಿ ನಾವು. ಜುಲೈದಾಗ ಇವನು ಮುಲ್ಗಿ ಗಿಡ ಹಚ್ತೀರಿ? ಗಿಡಗಳು ಹಚ್ಕೋತೀವಿ ರೀ. ಹಾಂ ರೀ. ಅದ್ರ ನಂತರ ಒಂದು 2 ತಿಂಗಳು ಬಿಟ್ಟು ಬಳ್ಳಿ ಹಚ್ಕೋತೀರಿ. 2 ತಿಂಗಳು ಬಿಟ್ಟು ಬಳ್ಳಿ ಹಚ್ಕೋತೀರಿ ಅಂದ್ರೆ ಸೆಪ್ಟೆಂಬರ್ದಾಗ ಹಚ್ಕೋತೀರಿ ನೀವು? ಹಾಂ ಸೆಪ್ಟೆಂಬರ್ದಾಗೂ ಹಚ್ಕೋತೀರಿ. ಒಬ್ಬರು ಅಡ್ವಾನ್ಸು ಆಗಸ್ಟ್ದಾಗೂ ಹಚ್ಕೋತಾರೆ. ಒಟ್ಟು ಅವ್ರ ಗಿಡದ ಮೇಲೆ ಡಿಪೆಂಡ್ ಅದ. ಗಿಡ ಜಾಸ್ತಿ ಲೌಟ್ ಉದ್ದದು ಅಂದ್ರೆ ಲೌಟ್ ಹಚ್ಕೊಂಡ್ಬಿಟ್ಟಿರ್ತಾರೆ. ಒಟ್ಟು ಅದಕ್ಕೆ ನ್ಯಾಳ ಬೇಕ್ರಿ ಮೊದಲನೇ ಮಾತು. ಬಳ್ಳಿ ಹಚ್ಬೇಕಾದ್ರೆ ಒಂದು ಸ್ವಲ್ಪ ನ್ಯಾಳ ಬೇಕ್ರಿ. ಹಾಂ ಈಗ ಹಚ್ಚಿ 1 ವರ್ಷದ ಮಟ್ಟ 1 ವರ್ಷದ ತನಕ ಅಂತೂ ಅದ್ರದ್ದು ಏನೋ ಉತ್ಪನ್ನ ಅನ್ನೋದು ₹1 ಬರಂಗಿಲ್ಲ. ಬರೀ ದುಡುಕಿನೇ ಇರ್ತದೆ. ದುಡುಕಿನ ಮಾಡೋದ್ರ ಮತ್ತೆ. ಈಗ ನೀವು ಹಚ್ಚಿ 1 ವರ್ಷ ಮೇಲೆ ಕಟಾವು ಬರ್ತೈತೆ ರೀ. ಎಷ್ಟು ವರ್ಷ ಮಟ್ಟ ಬರ್ತೈತೆ ರೀ ನಿಮ್ಗೆ ಅದು? ಅದು ಮೊದಲ ನಮಾಜ್ಗಳ ಕಾಲಕ್ಕಿರ್ತ ಒಂದು 10 ವರ್ಷ ಗಂಟ್ಲೆ ಬರ್ತೈತೆ ರೀ. 10 ವರ್ಷ ಗಂಟ್ಲೆ ಒಮ್ಮೆ ಹಚ್ಚಿಬಿಟ್ರೆ? ಹಾಂ ಒಮ್ಮೆ ಹಚ್ಚಿರ. ಈಗ ಏನಾಗತ್ತೈತ್ರಿ ಒಂದು ಸ್ವಲ್ಪ ಗಿಡಗಳಿಗೆ ಸಮಸ್ಯೆ ಬರತೈತ್ರಿ. ಶೀರ್ ಅಂತ ಹೇಳಿ ಬೀಳಾಯ್ತ್ರಿ. ಶೀರ್ ಅಂತ ಹೇಳಿ ಬೀಳಾಕತ್ತಂತಲೇ ಏನೂ ಇಲ್ಲ ಅಂದ್ರೆ ಮಿನಿಮಮ್ ಒಂದು 5 ವರ್ಷ ರೀ ಬರ್ತಾವೆ. 5 ವರ್ಷ ರೀ? 5 ವರ್ಷ ರೀ ಬರ್ತಾವೆ ಮಿನಿಮಮ್ ರೀ. ನಾವು ಹೆಚ್ಚು ಇದನ್ನ ಮಾಡ್ರೆ ಒಂದು 5-6 ವರ್ಷ. ಒಂದು ಸ್ವಲ್ಪ ಗಿಡಗಳು ಪಡ್ಗಳು ಕಾಳಜಿ ಮಾಡ್ಕೊಂಡ್ರೆ ಒಂದು 10 ವರ್ಷ ತನಕ ಬರ್ತಾವ್ರಿ. ಈಗಾದ್ರು ಆದ್ರೆ ವಿಶೇಷ ಈಗೇನು ಯಾರು 10 ವರ್ಷ ತನಕ ಕಾಯ್ದಿಲ್ಲ. ಒಂದು 5-6 ವರ್ಷದಾಗ ತಕೊಂಡ್ಬಿಡ್ತಾರೆ. ಯಾಕಂದ್ರೆ ಅಷ್ಟ್ರಾಗ ಹೋಗಿ ಡೌನ್ ಆಗಿಬಿಡ್ತೈತ್ರಿ. ಸುಮ್ಮ ಅದ್ರಾಗ ಗುದ್ದಾಡ್ದು ಏನೈತಿ ಅಟ್ರಾಗ ಎಷ್ಟು ಲಾಭ ತಗೊಂಡ್ಬಿಡ್ಬೇಕು ತಗೊಂಡಿರ್ತಾರೆ, ತೆಗೆದು ಬಿಡ್ತಾರೆ. ನಾವಾದ್ರೂ ಅಷ್ಟೇ ರೀ, ಒಂದು 4 ರಿಂದ 5 ವರ್ಷ ಅಷ್ಟೇ ರೀ. 5 ವರ್ಷ ಅಷ್ಟೇ ಅಟ್ರಾಗ ತೆಗೆದು ಮತ್ತೆ ನಾವು ಹೊಸ ಪಡ ರೆಡಿ ಮಾಡ್ಕೊಂಡು ಇರ್ತೀವಿ ರೀ. ಇದನ್ನ ತೆಗೆದ ಬಿಡ್ತೀವಿ. ನೀವೀಗ ಕಟಾವ್ ಮಾಡ್ತೀನಿ ಅಂದ್ರೆ 1 ವರ್ಷ ಆದ್ಮಟ್ಟ ಏನು ಮಾಡಂಗಿಲ್ಲ ಅಂತ ಹೇಳಿ. ಈಗ 1 ವರ್ಷ ಆದ್ಮೇಲೆ ಕಟಾವ್ ಹೆಂಗೆ ಮಾಡ್ತೀರಿ? 1 ವರ್ಷ ಆದ್ಮೇಲೆ 1 ತಿಂಗಳಿಗೊಮ್ಮೆ ಕಟಾವ್ ಮಾಡ್ತೀವಿ ನಾವು. 1 ತಿಂಗಳಿಗೊಮ್ಮೆ? 1 ತಿಂಗಳಿಗೊಮ್ಮೆ ಮಾಡ್ತೀವಿ. ಹಾಂ ರೀ 1 ತಿಂಗಳಿಗೊಮ್ಮೆ ಕಂಪಲ್ಸರಿ ಕಟಾವ್ ಮಾಡತ್ತೀವಿ. ಕಂಪಲ್ಸರಿ ಕಟಾವ್ ಮಾಡತ್ತೀರಿ. ಈಗ ಹೆಂಗೆ ರೀ 1 ತಿಂಗಳ ಒಮ್ಮೆ ಕಟ್ ಮಾಡ್ರೆ 1 ತಿಂಗಳ ಮಟ್ಟ ಬಿಡ್ತೀರಿ? ಹಾಂ 1 ತಿಂಗಳ ಮಟ್ಟ ಬಿಡ್ತೀವಿ. ಒಮ್ಮೆ 20 ದಿವ್ಸಕ್ಕನ ಕಟಾವ್ ಮಾಡ್ತೀವಿ ರೀ. ಹಾಂ ಒಟ್ಟು ಎಳಿ ಹೆಂಗೆ ಬೆಳೆದಿರ್ತೈತಿ ಹಂಗೆ? ಒಟ್ಟು 20 ದಿವ್ಸದ ಮೇಲ್ಪಟ್ಟು. ಒಟ್ಟು 20 ದಿವ್ಸದ ಮೇಲ್ಪಟ್ಟು. ಹಾಂ 20 ದಿವ್ಸದ ಮೇಲ್ಪಟ್ಟು. ಹಾಂ ರೀ. ಈಗ ಹಂಗೆ ಕಟಾವ್ ಅದು ನೀವು ಮಾಡ್ತೀರಿ ನಾಳೆಗಳದು? ದಾರ ರೀ, ಲೇಬರ್ ದಾರ ನಮ್ಮಲ್ಲಿ ರೀ. ಹಾಂ ರೀ. ಹಾಂ ಅಂದ್ರೆ ನಾವು ಹೊರಗಡೆನೂ ಮತ್ತೆ ಪಡ್ಗಳು ತೊಗೊಂಡಿವ್ರಿ. ನಮ್ದು ಅಟ್ಟ ಅಲ್ಲ. ಹಾಂ ದಾರ ಲೇಬಲ್ ದಾರ ಒಂದು 5-6 ಮಂದಿ ದಾರ. ಹಾಂ 5-6 ಮಂದಿ ದಾರ ಏನ್ರಿ? ಅವ್ರಿಗೆ ಹೆಂಗೆ ರೀ ಪೇಮೆಂಟ್ ಅದು ರೀ? ಅವ್ರ ಪೇಮೆಂಟ್ ಇಲ್ಲಿ ದಾರ ಕೇಳ್ರಲ್ಲ ಅವ್ರನ್ನ ದಾರಿಲಿ. ಏನು 2 ವರ್ಷದಿಂದ ಕಟಾವು ಮಾಡತ್ತೀರಿ ಇದನ್ನು ರೀ? ನಾವು 10 ವರ್ಷ ಆತು ನೋಡಿ ಕಟಾವು ಮಾಡಕತ್ತಿ. 10 ವರ್ಷ ಆತನ ಕಟಾವು ಮಾಡಕತ್ತಿ? ಹ್ಞೂ ರೀ. ಈಗ ನಿಮ್ಗೆ ಎಷ್ಟು ಐತೆ ರೀ ಪೇಮೆಂಟಿಗೆ? ಪೇಮೆಂಟ್ ರೀ ನಮ್ಗೆ ಶೇಕಡಾ ಮೇಲೆ ಇರ್ತದೆ ರೀ. ಅದು ಶೇಕಡಾ ಮೇಲೆ ಇರ್ತೈತೆ? ಹಾಂ ಒಂದು ಶೇಕಡಾಕ್ಕೆ 200 ಎಲ್ಲಿ ರೀ. ಹಾಂ 200 ಎಲ್ಲಿ ಏನ್ರಿ? ಅಂದ್ರೆ ರೀ ಒಂದು ಶೇಕಡಾಕ್ಕೆ ₹10 ಬೀಳುತ್ತೆ ರೀ ನಮ್ಗೆ. ಒಂದು ಶೇಕಡಾಕ್ಕೆ ₹10 ಕಟ್ ಮಾಡಿ ಕೊಡಾಕ್ರಿ. ಹಾಂ ರೀ. ಅಂದ್ರೆ ಕಟ್ ಮಾಡಿ ಅಟ್ಟ ಕೊಡ್ತೀರಿ ನೀವು ರೀ? ಕಟ್ ಮಾಡಿ ಅಷ್ಟೇ ಕೊಡ್ತೀವಿ ನಾವು. ಹಾಂ ರೀ. ಅಂದ್ರೆ ಅವ್ರು ಹೋಗಿ ಬೆಳಗಾವಿ ರೀ, ಹಾಂ ರೀ, ಸಾತಾರ, ಮುಂಬೈ, ಗುಜರಾತ್ ಹಿಂಗೆ ಹೋಗ್ತೈತಿ ಮಾತೇನ್ರಿ. ನೀವು ಈಗ 1 ದಿವ್ಸಕ್ಕೆ ಎಷ್ಟು ಕಟಾವು ಮಾಡ್ತೀರಿ ನೀವು? 1 ದಿವ್ಸಕ್ಕೆ ನಾವು 24,000 ಕಟಾವು ಮಾಡ್ತೀರಲ್ಲ. 24,000 ಕಟಾವು? 24,000 ದಿವ್ಸಕ್ಕೆ ಎಷ್ಟು ಪಗಾರ ಬರ್ತೈತೆ ನಿಮ್ಗೆ? ನಮ್ಗೆ 1200 ಅಂದ್ರೆ 1500 ಮಟ್ಟ ಬರ್ತರಲ್ಲ. 1200 ರಿಂದ 1500. ಸಾತಾರ ಅಂದ್ರೆ ಎಂಥವ್ರು? ಸಾತಾರ ಅಂದ್ರೆ ಇಲ್ಲಿ ನೋಡಿ ಬಾಂಬೆ ಇಲ್ಲಿ ಅದು. ಹಾಂ ರೀ. ಇದ್ರಿ ಪಾಪ್ಯುಲರ್. ಇದು ನಾವು ತಿನ್ನಂಗಿಲ್ಲ. ಇದನ್ನ ತಿನ್ನಂಗಿಲ್ಲ? ನಾವು ತಿನ್ನೋದಿದ್ರಿ ಇಲ್ಲಿ. ಇದು ಬೆಳಗಾವಿ ರೀ. ಇದು ಸಾತಾರ, ಮುಂಬೈ, ಗುಜರಾತ್ ಹೋಗ್ತೈತ್ರಿ ಅದು. ಇದು ಹಾಂ ಇದಕ್ಕೆ 12,000 ಇಲ್ಲಿಗೆ ರೀ. 15,000 12,000 ಹಿಂಗೆ ಮರತ್ರಿ ಅದು. ಇದ್ರಿ ಇದು 12,000 ಇಲ್ಲಿಗೆ ರೀ. ಇದು 6,000 7,000 ಇದು ಮರತ್ರಿ. ಇದು ನಾವು ತಿನ್ನುವಂತ ಇಲ್ಲಿ ಇರುತ್ತೆ. ಇದು ಬಾಂಬೆ ಸಾತಾರ ಇರ್ತಿರ್ತಾರೆ ದೊಡ್ಡ ಇಲ್ಲಿ ಇರುತ್ತೆ ಕರಿ ಇಲ್ಲಿ. ನೀವು ಈಗ ಸಪ್ರೇಟ್ ಮಾಡ್ತೀರೇನ್ರಿ ಎರಡು ರೀ? ಹಾಂ ಸಪ್ರೇಟ್ ರೀ. ಇದು ಸಪ್ರೇಟ್ ಹೋಗೋದ್ರಿ, ಅದು ಸಪ್ರೇಟ್ ಹೋಗೋದು. ಅದು ಸಪ್ರೇಟ್, ಇದು ಸಪ್ರೇಟ್, ಅದು ಸಪ್ರೇಟ್ ಎರಡು.
ಹ್ಯಾಚ್ ಯಾವ್ದು ಬೆಳಿತೈತ್ರಿ ಇದ್ರು ನಿಮ್ಮಲ್ಲಿ? ಹೆಚ್ಚಿದಾಗ ಬೇಯ್ತ್ರಿ, ನಾವು ತಿನ್ನುವ ಇಲ್ಲಿನ ಸಣ್ಣ ಇಲ್ಲಿನ ಬೇಯ್ತ್ರಿ. ಹಾಂ ಹಾಂ ದೊಡ್ಡ ಇಲ್ಲಿ ಅದ ವರ್ಷದಾಗ 2 3 ಕೂಲಿ ಅಷ್ಟೇ ಬರುತ್ತೆ ಅದು. 2 ರಿಂದ 3 ಅಷ್ಟಾದ್ರೆ ಆಯ್ತು ಅದು. ಇದು ಏಕಂಡು ಇದ ಬರುತ್ತೆ ನಮ್ಗೆ ಬೆಳಗಾವಿ ಇಲ್ಲಿನ. ಹಾಂ ಹಾಂ ಬೆಳಗಾವಿ ಇಲ್ಲಿ ಸಂತಿಗೆ ಅಥವಾ ಎಲ್ಲ ಕಡೆ ಇದಂಗೆ ಇದನ್ನ ಹೋಯ್ತಾರ ಇದಂಗೆ ಐತ್ರಿ. ನೀವೀಗ ಒಮ್ಮೆ ಕಟಾವು ಮಾಡ್ತಿಲ್ಲ ರೀ ಎಷ್ಟು ಹಿಡಿತೀರಿ ಕೈಯಾಗ ರೀ? 200 ಎಲ್ಲಿ ಇಡ್ತೀವಿ ರೀ. 200 ಎಲ್ಲಿ ರೀ? 200 ಎಲ್ಲಿಗೆ 1 ಶೇಕಡ ರೀ. 1 ಶೇಕಡ ರೀ. ಅದಕ್ಕೆ 10 ರೂಪಾಯಿ ಕೊಡ್ತಾರೆ ನಮ್ಗೆ. 10 ರೂಪಾಯಿ ಕೊಡ್ತಾರೆ. ಹ್ಞೂ ರೀ. ಹಾಂ ಹಾಂ ನಾವು ಅಂಥವ 24,000 ಇಲ್ಲಿ ಕೊಯ್ದು ಅಂದ್ರೆ 1200 15 ರೂಪಾಯಿ ಪಗಾರ ಬೀಳುತ್ತೆ ನಮ್ಗೆ. ದಿವಸ ಒಂದು 24,000 ಇಲ್ಲಿ ಕೊಯ್ತೀರಿ ನೀವು? ಕಟ್ ಮಾಡ್ತೀವಿ. ಒಬ್ಬರು 12,000 ಕಟ್ ಮಾಡ್ತಾರೆ, ಅವ್ರು 24 ಅವ್ರು ಕಟಾವು ಮಾಡೋದ್ರ ಮೇಲೆ ರೀ ಅದು. ಹಾಂ ಹಾಂ ಸ್ಪೀಡ್ ಮೇಲೆ ರೀ. ಸ್ಪೀಡ್ ಮೇಲೆ. ಹ್ಞೂ ರೀ. ಒಬ್ರು 12,000 ಕಟ್ ಮಾಡಿ ಹೋದ್ರೆ ಅವ್ರಿಗೆ 600 ರೂಪಾಯಿ ಪಗಾರ ಬೀಳುತ್ತೆ ರೀ. ಹಾಂ ಹಾಂ ಈಗ ನಾವು 24,000 ಕಟ್ ಮಾಡಿದ್ವಿ ಅಂದ್ರೆ ನಮ್ಗೆ 1200 ಬೀಳುತ್ತೆ ರೀ. 1200 ಮತ್ತು ಇದು ಡಾಗಿಂದ ಹೇಳಿರಲ್ಲ ಇದೆ ಇಲ್ಲಿ, ಹಾಂ ರೀ. ಇದನ್ನ ಕಟ್ ಮಾಡಿದ್ರೆ 1500 ರೂಪಾಯಿ ರೀ. ಇದನ್ನ ಕಟ್ ಮಾಡ್ರೆ 1500 ರೂಪಾಯಿ. 12,000 ಇಲ್ಲಿಗೆ 1500 ರೂಪಾಯಿ ಒಬ್ಬೊಬ್ರು ಕಟ್ ಮಾಡ್ತಿರೋದು. ಹಾಂ ಹಾಂ ರೀ. ಮುಂಜಾನೆ 7 ಗಂಟೆಗೆ ಬಂದವ್ರು 2-3 ಗಂಟೆ ಮನೆಗೆ ಹೋಗ್ಬಿಡ್ತೀವಿ ಕಟ್ ಮಾಡ್ತೀವಿ. ಹಾಂ ಹಾಂ ಒಟ್ಟ ಒಂದು 7-8 ತಾಸ್ನಾಗ? ಹಾಂ 7 ಅಂದ್ರೆ 8 ತಾಸು. 8 ತಾಸ್ನಾಗ 24,000 ಇಲ್ಲಿ ಕಟ್ ಮಾಡ್ತೀರಿ? ಇಲ್ರಿ 12,000. 12,000 ಇಲ್ಲಿ ಕಟ್ಟಕತ್ರಿ. ಈ ಎಲೆ ಆದ್ರೆ ಅಷ್ಟ 12,000. ಈ ಅಲ್ಲಿ ಆದ್ರೆ 24,000 ಕಟ್ ಮಾಡತ್ತಾರ ಒಂದು. ಕಟ್ ಮಾಡತ್ತೀವಿ. ಈ ಎಲೆ ಆದ್ರೆ 24,000 ರೀ. ಈ ಎಲೆ ಆದ್ರೆ 12,000. 12,000 ರೀ. ಒಬ್ಬರ ರೀ. ಒಬ್ರ ರೀ. 15 ರೂಪಾಯಿ ರೀ ಇಲ್ಲಿಗೆ ರೀ. ಹಾಂ 12,000 ಇಲ್ಲಿ ಕಟ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿವಿ ಅಂದ್ರೆ ರೀ 12 ರೂಪಾಯಿ 15 ರೂಪಾಯಿ ಪೇಮೆಂಟ್ ಬೀಳುತ್ತೆ ರೀ ಅದು. ಹಾಂ ರೀ. ಎಲ್ಲ ಪ್ಯಾಕ್ ಅದೆಲ್ಲ ನೀವು ಮಾಡ್ತೀರಿ? ಪ್ಯಾಕ್ ಎಲ್ಲ ಮಾಡಿ ಕೊಡ್ತೀವಿ. ಪ್ಯಾಕ್ ಮಾಡಿ ಕೊಟ್ಟಿವಿ ಅಂದ್ರೆ ಅವ್ರು ಬೇರೆ ಕಡೆ ಪಾರ್ಸಲ್ ಕಳಿಸ್ತಾರೆ. ಹೆಸರು ಏನು ರೀ? ನನ್ನ ಹೆಸರು ಆನಂದ್ ಮಾತಾಡ್ತೇವೆ ಸೇದಾಪುರ. ಹಾಂ ರೀ. ಇಲ್ಲ ಸೇದಾಪುರ ಗ್ರಾಮದ ನಮ್ಮ ರೈತರ ತೋಟದಲ್ಲಿ ಕೆಲಸ ಮಾಡ್ತೀವಿ ನಾವು ರೀ. ಹಾಂ ರೀ. ಇಲ್ಲಿ ಬೆಳ್ಯಾಗ ಹಾಂ ರೀ. ಪ್ರತಿದಿನ ನೀವು ಎಷ್ಟು ಇದನ್ನ ನೀವು ಅಷ್ಟ ಕಟಾವು ಮಾಡ್ತೀರಿ ನೀವು ರೀ? ಹಾಂ ರೀ. 12,000 ಇಲ್ಲಿ ಕಟಾವ್ ರೀ. 12,000 ಇಲ್ಲಿ ಕಟಾವು ಮಾಡ್ತೀರಿ ನೀವು? ಫಸ್ಟ್ ಇದನ್ನ ಮಾಡ್ತಿರೋ ಬದಲ ಫಸ್ಟ್ ಬೇರೆ ಏನು ಮಾಡ್ತಿರೋ ರೀ? ಸರ್ ನಮ್ಮದು ಡಿಗ್ರಿ ಸಾಲ ರೀ. ಹಾಂ ರೀ. ಮೊದಲಲ್ಲಿ ಸಾಲಿ ಕೆಲಸ ಹೋಗಿನಿ ರೀ. ಹಾಂ ರೀ. ಕನ್ನಡ ಶಾಲ್ಯಾಗ ಇದು ನಂಗೆ ಸಣ್ಣಾಗಿದ್ದಾಗ ನಂಗೆ ಕೆಲಸ ಮಾಡ್ಕೊತ ಬಂದಿವಿ ರೀ. ಹಾಂ ರೀ. ಈಗೆಲ್ಲ ನೌಕರಿ ಹತ್ತಲಿಲ್ಲ ಏನು ಹತ್ತಲಿಲ್ಲ ಶಾಲ್ಯಾಗ ಹಾಂ ರೀ. ಕಲ್ತರು ಸರ್ಕಾರದ. ಅದಕ್ಕೀಗ ಇಲ್ಲೇ ಪೇಮೆಂಟ್ ಚಲೋ ಬರ್ತೈತೆ ರೀ. ಹಾಂ ರೀ. ಇಲ್ಲೇ ಕೆಲಸ ಮಾಡ್ತಾರೆ ನಾವು. ಈಗ ತಿಂಗಳ ಎಷ್ಟು ಬರ್ತೈತೆ ರೀ ನಿಮ್ಗೆ ಅಂದಾಜು? ತಿಂಗಳ 18,000ದಿಂದ 25,000 ರೂಪಾಯಿ. 25,000 ಮಟ್ಟ ಬರ್ತೈತೆ ರೀ. ಹ್ಞೂ. ಈಗ ನೀವು ಪುಡ್ಕ ಕಟ್ ಮಾಡ್ತಾರೆ ಅಂದ್ರೆ ನೀವು ಈಗ ವಾರಕ್ಕೆ ಎಷ್ಟು ಕಟ್ ಮಾಡ್ತೀರಿ? ವಾರಕ್ಕೆ ಏನೂ ಇಲ್ಲ ಅಂದ್ರೆ ಒಂದು 10 ರಿಂದ 15 ಕಟ್ಟಕ್ಕೆ. 15 ಅಂತವ್ರು ದೊಡ್ಡ 12,000 ಒಂದು 10 ರಿಂದ 15 ಕಟಾವು ಮಾಡ್ತೀರಿ? ಕಟಾವು ಮಾಡ್ತೀವಿ. ನೀವು ಒಮ್ಮೆ ಮಾರ್ಕೆಟ್ಗೆ ಹೋಗ್ತೀರಿ ಏನು ಒಂದು ವಾರ ಮಟ್ಟ ಇದು ಮಾಡ್ತೀರಿ? ಅಂದ್ರೆ ನಮ್ದು ಸ್ವಂತ ಗಾಡಿ ಐತ್ರಿ. ಸ್ವಂತ ಗಾಡಿ ಐತೇನು ರೀ? ನಮ್ಮ ಅಷ್ಟೇ ಅಲ್ಲ, ಮತ್ತು ನಾವು ಇಲ್ಲಿ ನಮ್ಮ ಲೋಕಲ್ ಊರನ್ನು ರೈತರು ಎಲ್ಲ ಕೂಡ್ಸ್ಕೊಂಡು ಹಾಂ ರೀ. ಬೆಳಗಾವಿ ಮಾರುಕಟ್ಟೆಗೆ ಹೋಗ್ತೀವಿ ರೀ. ಬೆಳಗಾವಿ ರೀ. ಹಾಂ ಬೆಳಗಾವಿ ಮತ್ತು ಯಾವ ಮಾರ್ಕೆಟಿಗೆ ಹೋಗ್ತೀರಿ? ಬೆಳಗಾವಿ ಹೋಗ್ತೀವಿ ರೀ, ಹುಬ್ಳಿ ಹೋಗ್ತೀವಿ ರೀ, ಮುಂದೆ ಧಾರವಾಡ ಹೋಗ್ತೀವಿ ರೀ, ಮುಂದೆ ಇಲ್ಲಿ ಶಿರಗಾಂವ ಅರಗಬೆಡಗ ಹಾಂ ರೀ. ಇಲ್ಲ ಅವ್ರಿ ಗಾಡಿ ಎಲ್ಲ ಮಹಾರಾಷ್ಟ್ರ ಇದಾವೆ ಎಲ್ಲ ಹೋಗ್ತೀರಿ? ಅದ ಹೋಗ್ತೀವಿ ರೀ. ಹಾಂ ಹಾಂ. ಈಗ ನೀವು ಒಂದು ಪುಡ್ಕ ಈಗ ಹೋದರ್ತಿಕೋರಿ ಅವ್ರಿಗೆ ಎಷ್ಟು ಕೊಡ್ಬೇಕ್ರಿ ನೀವು? ಅವ್ರಿಗೆ ಒಂದು ಪುಡ್ಕಾಕ 10,000 ರೂಪಾಯಿ ಮಾರಿದ ತಿಳ್ಕೊರಿ ನಮ್ದು. ಹಾಂ ರೀ. 110 ರೂಪಾಯಿ ಕಮಿಷನ್ ಇರ್ತೈತೆ ರೀ ಅವ್ರಿಗೆ. 110 ರೂಪಾಯಿ 110 ರೂಪಾಯಿ ಕಮಿಷನ್ ಇರ್ತೈತೆ. ಅಂದ್ರೆ 10,000 ಮಾಡ್ತಾರೆ ನಾವು 1,000 ರೂಪಾಯಿ ಕೊಡ್ಬೇಕು. 1,000 ರೂಪಾಯಿ ಕೊಡ್ಬೇಕು. ಹಾಂ ಹಾಂ. ನೀವು ಒಯ್ದು ಬತ್ತು ಎಲ್ಲ ಖರ್ಚು ಅದ್ರ ಹೋಗೈತೇನು ರೀ ಅದು? ಇಲ್ರಿ, ನಮ್ಮ ಗಾಡಿಗೆ ಒಂದು ಪುಡಿಗೆ 100 ರೂಪಾಯಿ ಖರ್ಚು ಬೇರೆ ಇರುತ್ತೆ. ಅದು ಮತ್ತೆ ಬೇರೆ ಏನು? ಅದು ಬೇರೆ ತೆಗಿತಾರೆ ಅದನ್ನು. ಹಾಂ ಹಾಂ. ಒಂದು ಪುಡಿಗೆ 100 ರೂಪಾಯಿ ಏನ್ರಿ? ಒಂದು ಪುಡಿಗೆ 100 ರೂಪಾಯಿ. ನೀವು ಒಮ್ಮೆ ಒಯ್ದು ಮುಂದೆ ಎಷ್ಟು ಹೋಯ್ತೀರಿ ಪುಡಿ? ನಮ್ಮ ಗಾಡಿಯಾಗ ಒಂದು 100, 130, 120 ಹಿಂಗೆ ಹೋಗೋರಲ್ಲ. ಹಾಂ ಹಂಗೆ ಹೋಗ್ಕಳ್ರಿ. ಹೋಗೋರು. ಹಾಂ ರೀ. ಈಗ ನೀವು ಫಸ್ಟಕ್ಕೆ ಇಲ್ಲೇ ಇಲ್ಲಿ ಸುತ್ತಮುತ್ತ ಎಲ್ಲಿ ಮಾರಕ್ಕೆ ಹೋಗಲ್ಲ ಇಲ್ಲಿ? ಸುತ್ತಮುತ್ತ ಲೋಕಲ್ ನಾವಂತೂ ಹೋಗಂಗಿಲ್ಲ ರೀ. ಇಲ್ಲಿ ಗಿರೇಕ್ ಇದಾವ್ರಿ ನಮ್ಮಲ್ಲಿ ಲೋಕಲ್ ಮಾರವ್ರ ಅದಾರ್ರಿ. ಇಲ್ಲಿ ತಗೊಂಡ್ ಮಾರವ್ರ ಅವ್ರಿಗೂ ಕೊಡ್ತೀವಿ ನಾವು. ತಳಗಿಂದ ಏನೈತಿರ್ಲ ಅವ್ರಿಗೆ ಕೊಡ್ತೀವಿ ರೀ. ಒಂದು ಸ್ವಲ್ಪ ತಳಗಿನ ಸಣ್ಣದು ಇದ್ದಿದ್ದ ಮ್ಯಾಗಿಂದ ಏನಿದೆ ಒರಿಜಿನಲ್ ಬರ್ತೈತಿರಲ್ಲ ಚಲ ಡಗಳ ಇದ್ದಿದ್ದ ಇದನ್ನೆಲ್ಲ ಒಟ್ಟು ಬೆಳಗಾವ್ ಕಳಿಸ್ತೀವಿ ನಾವು. ಜಾಸ್ತಿ ಒಟ್ಟು ಬೆಳಗಾವ್ ಕಳಿಸ್ತೀವಿ. ಒಟ್ಟು ಬೆಳಗಾವ್ ಹೆಚ್ಚು ಮಾರ್ಕೆಟ್ ಐತೇನ್ರಿ? ಬೆಳಗಾವ್ ಜಾಸ್ತಿ ಮಾರ್ಕೆಟ್ ಐತ್ರಿ, ಅಲ್ಲೇ ಕಳಿಸ್ತೀವಿ ನಾವು. ಇದೇ ಒಮ್ಮೆ ನೀವು ಕಟಾವು ಮಾಡಾಕತ್ರಿ ತಗೋರಿ. ಈಗ ಒಂದು ವರ್ಷ ಮಟ್ಟ ಕಟಾವು ಮಾಡ್ರಂಗಿಲ್ಲ ನೋಡ್ರಿ. ಒಂದು ವರ್ಷ ಆದ್ಮೇಲೆ ಮಾಡಾಕತ್ರಿ ನೀವು ಹೆಂಗೆ ಪೇಮೆಂಟ್ ಅದು ಹೆಂಗೆ ಎಷ್ಟು ಖರ್ಚು ಹೋಗಿ ಎಷ್ಟು ಉಳಿದಿದ್ರಿ ನಿಮ್ಮಲ್ಲಿ? ಇದು ಒಂದು ವರ್ಷಕ್ಕೆ ಇದ್ರ ಆದಾಯ ಹೇಳ್ಬೇಕಂದ್ರೆ ರೀ, ಹಾಂ ರೀ, ಒಂದು ಎಕರೆ ಹಿಂಬಲ್ಲ ಮಿನಿಮಮ್ ಏನೂ ಇಲ್ಲಪ್ಪ ರೇಟ್. ಇವತ್ತು 2 ರಿಂದ 2.5 ಸಾವಿರ ಒಂದು ಡಾಗಿಗೆ ಮಾರಿ ಚಂದ್ರೂ ಹಾಂ ರೀ, ಒಂದು 20 ರಿಂದ 25 ಲಕ್ಷ ರೂಪಾಯಿ ಉತ್ಪನ್ನ ಬರುತ್ತೆ. ಒಟ್ಟು ಏನೂ ಇಲ್ಲ ಅಂದ್ರು ಒಟ್ಟು ಕಮ್ಮಿ ಮಾರಿ ಚಂದ್ರ ರೀ. ಹಾಂ ರೀ. ಅದ ಈಗ ಸದ್ಯ ಮಾನ್ಯ ಬ್ಯಾಸಿಗೆ ರೇಟ್ ಐತ್ರಿ. ಆ ರೇಟ್ ಇದ್ರೆ ಅಂತೂ ದುಬಾರಿ ಐತ್ರಿ. 50 ಲಕ್ಷ ಮೇಲೆ ರೀ ಅದು ಎಕರೆ. 50 ಲಕ್ಷ ಮೇಲೆ ರೀ. ಒಟ್ಟು ನಾರ್ಮಲ್ ಏನೂಪ್ಪ 2,000, 2.5 ಸಾವಿರ ಅಷ್ಟ ಮಾರಿ ಐತೆ ಒಂದು ಡಾಗಿಗೆ ಅಂದ್ರೂ ಒಂದು ಎಕರೆಗೆ 20 ರಿಂದ 25 ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತೈತೆ ರೀ. 25. ಹಾಂ, ಹೆಚ್ಚ ಕಮ್ಮಿ ಒಂದು 6 ಲಕ್ಷ ರೂಪಾಯಿ ಖರ್ಚಾಗಿರ್ತೈತೆ ರೀ. 6 ಲಕ್ಷ ಆಗೋಳ ಪಗಾರ ಲಾಗೋಡ ಹಂಗಟಿ ಒಂದು 6 ಲಕ್ಷ ರೂಪಾಯಿ ಖರ್ಚಾಗಿರ್ತೈತೆ ರೀ. ಹಾಂ, ಮಿನಿಮಮ್ ಎಲ್ಲೋ ಇಲ್ಲ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಅಂತೂ ಉಳಿಸ್ತೀವಿ ನಾವು. 20 ಲಕ್ಷ ಎಕರೆ ಹಿಂಬಲ್ ಒಂದು 20 ಲಕ್ಷ ರೂಪಾಯಿ ಅಂತೂ ಉಳಿಸ್ತೀವಿ ಒಂದು ವರ್ಷಕ್ಕೆ ರೀ. ಒಂದು ವರ್ಷಕ್ಕೆ ಆರಾಮ್ಸರಿ ಉಳಿಸ್ತೀವಿ. ಹಾಂ ಹಾಂ. ಎಲ್ಲ ಲೇಬರ್ ಪೇಮೆಂಟ್ ಅದು ಎಲ್ಲ ತೆಗದ್ರಿ. ಒಂದು 20 ಲಕ್ಷ ರೂಪಾಯಿ ಉಳಿದಿದೆ. 20 ಲಕ್ಷ ರೂಪಾಯಿ ಉಳಿಸ್ತೀವಿ ಒಂದು ಎಕರೆ ಹಿಂಬಲ್. ವೀಕ್ಷಕರೇ ನೋಡ್ರಿ, ಇವ್ರ ಒಂದು ವರ್ಷಕ್ಕೆ ಎಲ್ಲ ಖರ್ಚು ತೆಗೆದ 20 ಲಕ್ಷ ರೂಪಾಯಿ ಉಳಿಸ್ತಾರತ್ ನೋಡ್ರಿ. ಎಳೆಬೆಳೆ ಮಾಡೋದ್ರಿಂದ ಒಳ್ಳೆ ಲಾಭ ಐತ್ರಿ. ನೀವು ಮಾಡ್ತೀರಂದ್ರೆ ನೋಡ್ರಿ ಇದನ್ನು ಮಾಡ್ಬೋದು ನೀವು ಎಳೆಬೆಳೆನು. ಅಂದ್ರೆ ನಿಮ್ಗಟ್ಟ ಇದು ಬೇಕ್ರಿ, ಇದನ್ನ ಮಾಡ್ಬೇಕಾರೆ ಸ್ವಲ್ಪ ಐಡಿಯಾ ಬೇಕ್ರಿ. ಯಾವ ರೀತಿ ಇದನ್ನು
ಕಟ್ತಾರೋ ಬಳ್ಳಿ ಯಾವ ರೀತಿ ಕಟ್ತಾರೋ ಅನ್ನೋದೆಲ್ಲ ಅನುಭವ ಇರ್ಬೇಕ್ರಿ. ಅದ್ರ ಸಂಬಂಧ ಮಾಡೋರಿದ್ರೆ ಮಾಡ್ಬೋದು ನೀವು. ನೀವು ಫಸ್ಟಕ್ಕೆ ಇಷ್ಟ ಬೆಳೆದೈತಂದ್ರಿ ನೀ ಇಷ್ಟು ಬೆಳೆದ ಮೇಲೆ ನೀವು ಇದನ್ನ ಕಟ್ಕೋತ ಹೋಗ್ರ ತಾನ ಸುತ್ಕೋತ ಹೋಗ್ತೇನದು. ಇದು ಹೆಂಗೈತೆ ಅಂದ್ರೆ ರೀ, ಈಗ ಜವಾರಿ ಬಾಳೆ ಇರ್ತೈತ್ರಲ್ಲ, ಜವಾರಿ ಬಾಳೆ ದಿಂಡಿನ ಸೊಟ್ಟಿ ಹೊಡೆದು ಒಣಗಿ ಹಾಕ್ತಿವ್ರಿ ನಾವು. ಒಣಗಿ ಹಾಕ್ತೀರಿ? ಅವ್ನು ಒಣಗಿ ಹಾಕಿ ಅವ್ನು ತೋಸಿ ಅವ್ನು ಶಿಳ್ಕೊಂಡ ಸಣ್ಣ ಕಟ್ ಮಾಡ್ಕೊಂಡು ನಾವ ಕಟ್ಕೋತ ಹೋಗ್ಬೇಕ್ರಿ. ನೀವು ಕಟ್ಕೋತ ನಾವ ಕಟ್ಕೋತ ಇಲ್ಲಿ ಕಟ್ಟಿರ್ಲ ಇಲ್ಲಿ ಕಟ್ಟಿದ್ ನೋಡ್ರಲ್ಲ, ಇಲ್ಲಿ ಕಟ್ಕೊಳ್ದವ್ರಲ್ಲ ಹಿಂಗ ಗೇಣಿಗೊಂದ ಮಳಕೊಂದ ಹಿಂಗೆ ಕಟ್ಕೋತ ನಾವು ಹೋಗ್ಬೇಕ್ರಿ. ಹೋಗ್ಬೇಕನ್ರಿ ಇದು? ಇದು ಪೂರಾ ದಂಡಿ ಮಟ್ಟ ಬೆಳಿತಿದ್ದೇನ್ರಿ ಇದು? ಪೂರಾ ತುದಿ ತಕ ಹೋಗ್ತೈತ್ರಿ ಅದು. ಮತ್ತೆ ಅಲ್ಲಿ ತುದಿಗೆ ಹೋಗ್ತಾ ತಿಳ್ಕೊರ್ ನಾವು ವರ್ಷಕ್ಕೊಮ್ಮೆ ಮತ್ತೆ ತಳಗಿಳಿಸ್ತೀವಿ ಅದನ್ನ ನಾವು. ಮತ್ತೆ ತೆಳಗಿಸ್ತೀವಿ? ವರ್ಷಕ್ಕೊಮ್ಮೆ ತಳಗಿಳಿಸ್ತೀವಿ. ಪೂರಾ ತೆಳಗೆ ಮಾತು ತಿಂದ್ರೆ ಮಾತು ಕಟ್ಕೋತ ಹೋಗ್ತೀವಿ. ಪೂರಾ ತಳಗ ಅಂದ್ರೆ ಹೆಂಗ್ ಮಾಡ್ತೀವ್ರಿ, ಇಲ್ಲಿ ಹರಿ ತೆಗಿತೀವಿ ನಾವು. ಒಂದ್ ಗೇಮ್ದಾರ ಹರಿ ತೆಗಿತೀವ್ರಿ, ಇದನ್ನ ಸುಳಿ ಮಾಡಿ ಒಂದ್ ಇಟ್ಟು ಬಿಟ್ಕೊಂಡ ಮತ್ತೆ ಕಟ್ತೀವ್ರಿ. ಮತ್ತೆ ಕಟ್ತೀರಿ? ಮತ್ತೆ ಕಟ್ಕೋತ ಹೋಗ್ಯಾರ ಮತ್ತೆ ಒಂದ್ ವರ್ಷ ತಕ ಮ್ಯಾಗ ಹೋಗತೈತಿ. ಇದ್ರಾಗ ನೋಡ್ರಿ ಒಂದ್ ಎಕರೆ ಬಳ್ಳಿ ಪಡ ಹಚ್ಚಿದ್ರ ಕಮ್ಮಿ ಅಂದ್ರೆ ಒಂದ್ 100 ಆಡ ಮೇಯಿಸ್ಬೋದ್ರಿ. 100 ಆಡ? ಒಂದ್ 100 ಆಡ ಮೇಯಿಸ್ಬೋದ್ರಿ. ಒಂದ್ 10 ದೊಡ್ಡ ದನಗಳು ಮೇಯಿಸ್ಬೋದು. ಇವು ದನಗಳು ತಿಂತಾವ್ಬಿಟ್ರಿ ಇವ್ರನ್ನ? ಇಲ್ಲಿ ಇವನ್ ತಿನ್ನಂಗಿಲ್ರಿ, ತಾಪಲ್ ಬರ್ತೈತ್ರಲ್ಲ. ತಾಪಲ್ ಬರ್ತೈತೆ. ವಾರಕ್ಕೊಮ್ಮೆ ಕಡಿತೀವ್ರಿ ನಾವು ಅದನ್ನ. ಈಗ 2 ಥರ ಮಾಡ್ದಂಗ ಆತ್ರಿ. ನೀವು ನುಗ್ಗಿಕಾಯಿನೂ ಬೆಳ್ದಂಗ ಆತು, ಇತ್ತಾಗ ನುಗ್ಗಿಕಾಯಿ ವಿಶೇಷ ನುಗ್ಗಿಕಾಯಿ ಅಂತ ತಲೆ ಕೆಡಿಸೋಂಗಿಲ್ರಿ ನಾವು. ಹಾಂ ರೀ. ಅಂದ್ರೆ ನುಗ್ಗಿಕಾಯಿ ಮ್ಯಾಗ ವಜನ ಆತರ ಗಿಡಗಳು ಬಾಗ್ಯಾಡಕತ್ತಾವ್ರಿ. ನುಗ್ಗಿಕಾಯಿ ಆಗೋತಕ್ಕಂತ ಅದನ್ನ ಬಿಡಂಗಿಲ್ರಿ. ಒಟ್ಟು ದನಗಳ ಮೇವು ಮಾತ್ರ ಮಾಡ್ತೀವಿ. ಒಟ್ಟು ದನಗಳ ಮೇವು ವಾರಕ್ಕೊಮ್ಮೆ ಆತರ ಕಂಪಲ್ಸರಿ ದನಗಳ ಮೇವು ಒಟ್ಟ ವಾರಕ್ಕೊಮ್ಮೆ ನಾವು ಕಡಿಯತ್ತೀವ್ರಿ. ನಮ್ಮ ಈಗ ಸದ್ಯ 50 ಆಡ್ದಾವ್ರಿ. 50 ಆಡ್ರಿ? 50 ಆಡ್ದಾವ್ರಿ. ಒಂದ್ 10 ದೊಡ್ಡ ದನಗಳದಾವ್ರಿ. ಇದ್ರ ಮೇಲೆ ಅಟ್ಟ ದಂಡಿ ಮುಂಡಿ ಚಜ್ಜಿ ಮೇವು ಐತ್ರಿ, ಬಿಟ್ರೆ ಇದ್ರ ಮೇಲೆ ಒಟ್ಟಲ್ಲ. ನೋಡ್ರಿ ವೀಕ್ಷಕರೇ, ಇವರು 2 ಥರ ಬೆಳೆ ಬೆಳೆದಾರಿದ್ರು ಹೋಗ್ರಿ. ಇದ ನುಗ್ಗಿಕಾಯಿನೂ ನುಗ್ಗಿ ಗಿಡನೂ ಬೆಳೆದಾರಿ, ಎಳೆಬಳ್ಳಿ ಬೆಳೆದಾರಿ. ಈ ನುಗ್ಗಿ ಗಿಡ ಎದಕ್ಕೆ ಬೆಳೆದಾರ ಅಂದ್ರೆ ಸುತ್ತೂರ್ಗೆ ಬಳಿ ಕಟ್ಕೊತ ಹೋಗಾರಿ. ಅದು ಈ ನುಗ್ಗಿ ಗಿಡ ಎತ್ತರ ಆದಂಗೆ ಕಡ್ದ ಈ ದನಗಳಿಗಿದೆ ಆಡ ಒಂದು 50 ಆಡನೂ ಮಾಡ್ಯಾರ ಇವ್ರಿ. 50 ಆಡ 10 ಎಮ್ಮಿನೂ ಮಾಡ್ಯಾರಿ. ಅದನ್ನು ಮಾಡ್ಬೋದು ನೀವು ರೀ. ಇದನ್ನ ಮಾಡ್ರೆ ಎಲೆಬಳ್ಳಿ ಮಾಡ್ರೂ ದನಗಳಿಗೆ ಮೇವು ಹಾಕೈತ್ರಿ. ಇತ್ತಾಗಿದೆ ಎಲೆಬಳ್ಳಿನೂ ಬರ್ತೈತಿ ನಿಮ್ಗೆ. ಇದನ್ನ ಮಾಡ್ಕೊಂಡ್ರ ಇದ್ರ ಜೊತೆ ಹೇಳನ್ರಿ ನಿಮ್ಗೆ, ಇದನ್ನ ಮಾಡ್ಕೊಂಡ್ರ ಇದ್ರ ಕೂಡ ಯಾವ ಬೆಳಿ ಬರ್ತೈತಿ ಅಂದ್ರೂ ಒಟ್ಟ ಇದನ್ನ ಹೋಳಿಗೆ ಯಾಕಂತೂ ಆಗೋದಿಲ್ರಿ. ಒಟ್ಟ ಆಗೋದಿಲ್ರಿ. ಈಗ ನಮ್ಮ ಪೌಣ್ಯಾರು ದಾರ್ರಿ, ದೂರಿನವ್ರ ದಾರ್ರಿ, ಆ ಕಡೆ ಗೋಕಾಕ್ ಸೈಡ್ ದಾರ್ರಿ. ಅವ್ರು ಫೋನ್ ಹಚ್ಚಂದ್ರೆ ಏನ್ ಮಾಡ್ತಾರ, ನಿಮ್ಮ ರೊಕ್ಕದ ಗಿಡಗಳು ಏನ್ ಮಾಡತ್ತೇವಪ್ಪ ಅಂತ ಕೇಳ್ತಾರ. ನಾವು ಇದಕ್ಕೆ ರೊಕ್ಕದ ಗಿಡನ ಅಂತಾರೆ ಅವ್ರು. ರೊಕ್ಕ ಅಂದಂಗ್ರಿ ನಾವು ಆದ್ರೂ ಇವನ್ನೆಲ್ಲ ರೊಕ್ಕ ಅಂತ ಹೇಳಿ ಅನ್ಕೋತೀವಿ ನಾವು. ಹೇಳ್ಬೇಕಂದ್ರೆ ಎಲ್ಲ ರೊಕ್ಕನ ಅನ್ಕೋತೀವಿ ಇವ್ ನೀವು ಒಟ್ಟ ಒಂದ್ ಸ್ವಲ್ಪ ರೊಕ್ಕ ಬೇಕಾದ್ರೆ ಹೋಗಿ ಮಾರ್ಕೊಂಡ್ ಆರಾಮ್ ಸರಿ. 1000 ಇಲ್ಲಿ ಹೋಗ್ಕೊಂಡು ಹೋಗಿದ್ವಿ ಅಂದ್ರೆ ನಾವು ಮನಿ ಸಂತಿ ಮಾಡ್ಕೊಂಡ್ ಬರ್ತೀವಿ, ಧೈರ್ಯ ಐತಿ ನಮ್ಮಲ್ಲಿ. ಈ ಕಬ್ಬದು ಹಚ್ಚಿರ್ತಾರೆ, ಒಂದ್ ಕಬ್ಬು ಕಟ್ಕೊಂಡ್ ಹೋದ್ರೆ ಯಾರು ತಗೊಳಂಗಿಲ್ಲ. ಇವ್ನ ಹೋಗಿ ನಾವು 1000 ಇಲ್ಲಿ ಹೋಗಿ ಪಟ್ಟಿ ಅಂಗಡಿ ಕೊಟ್ಟು ಹೋಗ್ತೀವಿ ನೀವು 200-300 ರೂಪಾಯಿ ಕೊಡ್ತಾರೆ ನಮ್ಗೆ. ಆರಾಮ್ ಸರಿ ಒಂದ್ ದಿವಸ ಸಾಯಂತ ನಡೀತಿದ್ರಲ್ಲ. ರಾಕಿಲ್ಲ ಅಂದ್ರೂ ಒಂದು ಪೆಂಡಿ ಹರ್ಕೊಂಡ್ ಹರ್ಕೊಂಡ್ ಹೋಗಿ ಮಾರ್ಕೊಂಡ್ ಬರ್ಬೋದ್ರ. ಆರಾಮ್ ಸರಿ, ಏನೂ ಅಭ್ಯಂತರ ಇಲ್ಲ. ಏನೂ ಅಭ್ಯಂತರ ಇಲ್ಲ. ಈಗ ನೀವು ನೆಕ್ಸ್ಟ್ ಇದನ್ನ ಮಾಡೋರು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಮಾಡ್ಕೊಂಡ್ರೆ ಚಲೋ ಐತ್ರಿ. ಹಾಂ ರೀ, ಮಾಡ್ಕೊಂಡ್ರೆ ಚಲೋ ಐತ್ರಿ. ನಮಗೆ ಮಾತ್ರ ಏನೈತ್ರಿ, ನಾವು ಆಲ್ಮೋಸ್ಟ್ ಆಲ್ ಹೆಂಗೆ ಅಂದ್ರೆ ನಮಗೆ ಬಳ್ಳಿ ಬೇಕಾತಪ್ಪ ಅಂತಂದ್ರೆ ನಾವು ಒಂದೊಂದು ಟೈಮ್ದಾಗ ಕಬ್ಬು ಕಡ್ದು ಬಳ್ಳಿ ಮಾಡ್ಕೊಂಡ್ರಿ. ಹೇಳ್ಬೇಕಂದ್ರೆ ಚಲೋ ಕಬ್ಬು ಕಡ್ದನ ಬಳ್ಳಿ ಮಾಡ್ಕೊಂಡ್ರಿ ನಾವು. ಬಳ್ಳಿ ಬೇಕು ಅನಿಸ್ತಾರೆ ನಮ್ಗೆ. ಈಗ ಯಾಕಂದ್ರೆ ಒಂದೊಂದು ಟೈಮ್ ಏನಾಗಿರ್ತೈತಿ ರೀ, ಈಗ ಪಡ ಈಗ ನಮ್ಗೆ ಇಟ್ಟು ಚಲೋ ಐತ್ರಿ, ಏನೋ ಒಂದು ರೋಗ ಬಂದು ಗಸಕನ ಪಡ ಕೈ ಕೊಯ್ತು ನಮಗೆ. ಆ ಟೈಮ್ದಾಗ ಬಳ್ಳಿ ಇರಲಿಲ್ಲ ಅಂದ್ರೆ ನಮ್ಮ ತಲೆ ಕೆಟ್ಟಂಗೆ ಆಕೈತ್ರಿ. ಹಿಂಗಾಗಿ ನಾವು ಚಲೋ ಕಬ್ಬ ಕಡ್ದು ಎಲ್ಲ ರೋಟ್ರು ಪಟ್ರು ಹೊಡೆದು ಮತ್ತೆ ಬಳ್ಳಿ ಹೆಚ್ಚೇ ಬಿಡ್ತೀವಿ ನಾವು. ಕಬ್ಬಿಂದು ಮುಖ ಒಟ್ಟ ನೋಡಂಗಿಲ್ಲ ನಾವು ಒಟ್ಟು ಬಳ್ಳಿ ಒಂದು ಬೇಕ್ರಿ ನಮ್ಗೆ. ಒಟ್ಟು ಬಳ್ಳಿ ಇರಬೇಕ್ರಿ, ಬಳ್ಳಿ ಒಂದು ಬೇಕ್ರಿ ನಮ್ಗೆ. ನಿಮ್ದು ಎಷ್ಟು ಎಕರೆ ಹೊಲ ಐತ್ರಿ ಈಗ? ನಮ್ದು ಟೋಟಲ್ ಇರೋದು 4 ಎಕರೆ ಹೊಲ ರೀ. ಆದ್ರೆ ಅದ್ರಾಗ 1 ಎಕರೆ ಬಳ್ಳಿನ ಮಾಡಿವ್ರಿ. 1 ಎಕರೆ ಬಳ್ಳಿ ಮಾಡಿವ್ರಿ. 1 ಎಕರೆ ಜವಾರಿ ಬಾಳೆ ಐತ್ರಿ, ಉಳಿದಿದ್ದೆಲ್ಲ ಕಬ್ಬು ಐತ್ರಿ. ಆದ್ರೆ ಒಟ್ಟು ನಾವು ವಿಶೇಷ ಬಳ್ಳಿ ಮೇಲೆ ಜಾಸ್ತಿ ಹಂಬಲ್ರಿ ನಮ್ಗೆ. ಒಟ್ಟು ಬಳ್ಳಿ ಮೇಲೆ ಈಗ ನಾವು ಬೇಸಿಗೆ ಒಂದೊಂದು ಟೈಮ್ ನೀರು ಹಾಯಿಲ್ಲ ಅಂದ್ರೆ ಅಟ್ಟು ಎಲ್ಲ ಬೆಳೆ ಒಣಗಿಸ್ತೀವಿ ನಾವು. ಬಳ್ಳಿ ಅಟ್ಟ ನೀರು ಹಾಸ್ತೀವಿ. ಒಟ್ಟು ಹೆಚ್ಚು ಪ್ರಾಫಿಟ್ ಐತ್ರಿ. ಒಟ್ಟು ಪ್ರಾಫಿಟ್ ನಮ್ದು ಹೆಚ್ಚ ಕಮ್ಮಿ 1 ಎಕರೆ ಬಳ್ಳಿ ಹಚ್ಚಿರ ರೀ 10 ಎಕರೆ ಕಬ್ಬ ಹಚ್ಚಿದವನು ಇದ್ರ ಕೂಡ ಬರಂಗಿಲ್ಲ. ಒಟ್ಟ ಬರಂಗಿಲ್ಲ. ಇವು ಆಳುಗಳದು ಹೆಂಗೆ ಮೇಂಟೈನ್ ಮಾಡ್ತೀರಿ ನೀವು? ಏನಿಲ್ರಿ, ಅವ್ರಿಗೆ ನಾವು ಕಂಟಿನ್ಯೂ ಅವ್ರು ಬರೋ ಟೈಮ್ ಬರತ್ತಾರ್ರಿ. ಅವ್ರ ಉದ್ಯೋಗ ಎಟ್ ಮಾಡ್ಬೇಕು ಅಟ್ ಮಾಡ್ತಾರ್ರಿ. ಅವ್ರು ಕಟ್ಟಿಟ್ಟು ಹೋಗತ್ತಾರ್ರಿ. ಮುಂದೆ ಅವ್ರದ್ದು ಏನದ್ರಿ, ಬರೋದು ಕಟಿಂಗ್ ಮಾಡೋದು ಕಟ್ಟಿಟ್ಟು ಹೋಗೋದು ರೀ. ಮುಂದಿಂದ ಅವ್ನು ಏನೈತಿ ಮಾಲ್ ಎಲ್ಲಿ ನಾವು ಪಾರ್ಸಲ್ ಮಾಡ್ಬೇಕು ಅಲ್ಲಿ ನಾವು ಮಾಡ್ತೀವಿ. ಅವ್ರ ಫಿಕ್ಸ್ ಅದಾರ್ರಿ ಅವ್ರ. ಅವ್ರು ಕಂಟಿನ್ಯೂ ಅವ್ರು ಬಂದು ಅವ್ರ ಉದ್ಯೋಗ ಏನೈತಿಲ್ಲ ಅದನ್ನ ಮಾಡ್ಕೊಂಡು ಹೋಗತ್ತಾರ. ಒಟ್ಟು 1 ವರ್ಷ ಮಟ್ಟ ಬರತಾರೆ ಅವ್ರು? ಕಂಟಿನ್ಯೂ ಬರ್ತಾರೆ. ಕಂಟಿನ್ಯೂ ರೀ ಬರ್ತಾರೆ. ಆಳ್ಗೊಳೋದು ಏನು ಪ್ರಾಬ್ಲಮ್ ಇಲ್ರಿ ನಮ್ಮಲ್ಲಿ. ಬರ್ತಾರೆ. ಒಟ್ಟು ದಿವಸ ಅವ್ರಿಗೆ ಇಷ್ಟ ಅಂತೇಳಿ ಕೊಡ್ತೀರೇನ್ರಿ? ಆದ್ರೆ ಇದ್ರಾಗ ಬಳ್ಳ್ಯಾಗ ಉದ್ಯೋಗ ಮಾಡೋರು ಮಾಹಿತಿ ಇದ್ದವ್ರು ಬೇಕು. ಎಲ್ಲರಿಗೂ ಬಂದು ಬಳ್ಳ್ಯಾಗ ಉದ್ಯೋಗ ಮಾಡ್ತಂದ್ರೆ ಒಟ್ಟ ಆಗೋದಿಲ್ರಿ. ಯಾಕಂದ್ರೆ ಈಗ ಕಬ್ಬಿನ್ಯಾಗ ಆಗಲಿ ಉಳಿದ ಬೆಳ್ಯಾಗ ಏನಂತ ಯಾರೋ ಬೇಕಾದವ್ರು ಬಂದು ಮಾಡ್ಬೋದು. ಇದ್ರಾಗ ಹಂಗಿಲ್ರಿ. ಇದನ್ನ ಮೊದಲು ವಿದ್ಯೆ ಕಲಿಬೇಕಾದ್ರೆ ಭಾಳ ಶಾನಿತಾನೆ.
ಈಗ ಮೊದಲ ನಮ್ಮ ಅಜ್ಜಗಳಿದ್ದವ್ರು ನಮ್ಮ ಅಪ್ಪಗಳು ಕಲಿಸಿ ಹೋಗಿರ್ರಿ. ಈಗ ನಮ್ಮ ಅಪ್ಪಗಳಿದ್ದವ್ರು ನಮಗೆ ಕಲಿಸ್ಯಾರ. ನಿಮಗೆ ಕಲ್ಸ್ಯಾರಿ. ನಾವು ಮಾತು ನಮ್ಮ ಮುಂದಿನ ಪೀಳಿಗೆ ಆದ್ರೂ ನಾವು ಇದನ್ನ ಉದ್ದೇ ಹೇಳವ್ರ ನಾವು ಇದನ್ನಂತೂ ಬಿಡ್ಸಂಗಿಲ್ರಿ ನಾವು. ಇದನ್ನು ಬಿಡ್ಸಂಗಿಲ್ಲ. ನಮ್ಗೆ ಸಾಲಿಗೆ ಈಗ ಹೇಳ್ತಾರೆ ಸಾಲಿ ಕಲಿಬೇಕು ಆದಾತು ನೌಕರಿ ಹಿಡಿಬೇಕು ಅಂತೇಳಿ. ಎಲ್ಲಿ ಹೋಗಿ ಅವ್ರ ಕೈಯಾಗ ಭಾಳ ಕಿಸದು ಕೊಟ್ಟಾರಂದ್ರೆ ಒಂದು 10-15 ಸಾವಿರ ರೂಪಾಯಿ ಪೇಮೆಂಟ್ ಅವ್ರು ಕೊಡೋರು. ನಾವು ಹಾಡಿ ಒಂದು ತಿಂಗಳಿಗೆ 2-3 ಲಕ್ಷ ರೂಪಾಯಿ ಪ್ರಾಫಿಟ್ ಇಲ್ಲಿ ತೆಗಿತೀವಿ. ಇಲ್ಲಿ ತೆಗಿತೀರಿ. ಮತ್ತು ಅವ್ರಿಗೆ 15 ಸಾವಿರ ರೂಪಾಯಿ ಹೋಗಿ ಅವ್ರಿಗೆ ಕೈ ಮುಕ್ಕೊಂಡು ಏನಪ್ಪ ಅನ್ನೋದು ಏನೈತ್ರಿ. ಇಲ್ಲೇ ನಾವು ಬಳಿ ಪಡ ಮಾಡ್ಕೊಂಡ್ರೆ ನಮ್ಮಲ್ಲೇ ನಾವು 4 ಆಳು ಹಚ್ಚಿ ನಾವು ಮಾಲಕರಾಗಿ ಬಿಡ್ತಿರ್ಲ. ಯಾಕೆ ಅವನು ಇನ್ನೊಂದು ಸಾಲಿ ಕಲಿಬೇಕು ನೌಕರಿ ಹಿಡಿಬೇಕು ಅನ್ನೋದೇನೈತ್ರಿ. ಏನಿರಂಗಿಲ್ರಿ. ನಾವ ಇಲ್ಲೇ ನಾವ ರಾಜ ಆಗೈತೆ. ನಮ್ಮ ಅಪ್ಪಗಳಾದ್ರೂ ಯಾರು ನೌಕರಿ ಮಾಡಿಲ್ರಿ, ನಾವಾದ್ರೂ ಯಾರು ನೌಕರಿ ಮಾಡತ್ತಿಲ್ಲ. ಮುಂದೆ ನಮ್ಮ ಮಕ್ಕಳಿಗಾದ್ರೂ ನಾವು ನೌಕರಿ ಹಿಡಿಸೋ ಅವಶ್ಯಕತೆನೇ ಇಲ್ರಿ ನಮ್ಗೆ. ನಾವು ಇದನ್ನ ಮಾಡೋರು. ಈಗ ಮುಂದೆ ಬಳ್ಳಿ ಹಚ್ಚ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಏನಿಲ್ರಿ, ಬಳ್ಳಿ ಮಾಡ್ರಂತೂ ಲುಕ್ಸಾನ್ ಆಗೈತೆ ಅನ್ನೋದು ಯಾವಾಗೂ ನಮಗೆ ತಿಳಿಯಾಕೈತಿ ಅಂದ್ರೂ ಇಲ್ರಿ. ಹಿಂದೆ ನಮ್ಮ ಆಜುಗಳಾದ್ರೂ ಹೇಳ್ತಿದ್ರಿ ನಮಗೆ ಬಳ್ಳಿ ಮಾಡ್ರೆ ಏನೂ ಲುಕ್ಸಾನ್ ಆಗಿಲ್ಲ ಅಂತೇಳಿ. ಮುಂದೆ ಬಳ್ಳಿ ಮಾಡೋರಾದ್ರೂ ಚಲೋ ಆಕೈತಿ ಮಾಡ್ರಿ. ಆದ್ರೆ ಬಳ್ಳಿ ಮಾಡೋದು ಈ ಥರ ಮಾಹಿತಿ ತಿಳ್ಕೊಂಡು ಎಲ್ಲ ಥರ ಉದ್ಯೋಗ ಬರ್ತಿತ್ತಂದ್ರೆ ಅಷ್ಟೇ ಮಾಡ್ರಿ. ಸುಮ್ಮ ನಾವು ಒಬ್ಬರು ನೋಡಿ ಬಳ್ಳಿ ಹಚ್ಚೋದು ಸುಮ್ಮ ಅದನ್ನ ಹಚ್ಚಿ ಹಾಳು ಮಾಡೋದು ಅಲ್ಲ. ಖರ್ಚು ಭಾಳ ಬರ್ತೈತಿ ಅದ್ರದ್ದು. ಖರ್ಚು ಬರ್ತೈತಿ, ಅಷ್ಟು ಉತ್ಪನ್ನ ಬರ್ತೈತಿ. ಆದ್ರೆ ಮಾಹಿತಿ ತಿಳ್ಕೊಂಡು ಅದ್ರದ್ದು ಏನೈತಿ ಉದ್ಯೋಗ ಎಲ್ಲ ಕಲ್ಕೊಂಡು ಏನೈತಿಲ್ಲ ಬಳ್ಳಿ ಹಚ್ಚಿರ ಮಾತ್ರ ಏನು 10 ಗುಂಟೆ ಬಳ್ಳಿ ಹಚ್ಚಿ ನೀವು 5 ಎಕರೆ ಕಬ್ಬ ಹಚ್ಚಿರೂ ಏನು ಅದ್ರ ಕೂಡ ಏನು ಫೈಟ್ ಮಾಡೋಕೆ ಆಗೋದಿಲ್ಲ. ಯಾವುದು ಬೆಳಿಗ್ಗೆ ಆಗೋದಿಲ್ಲ. ಒಟ್ಟು ಇವು ನಾವು ಮಾಡ್ಬೇಕಂದ್ರೆ ನಾವು ಕಲ್ತು ನಾವು ಹೌದು ಬಳ್ಳಿ ಹಚ್ಕೋಬೋದ್ರಿ. ಎಷ್ಟೋ ಅಲ್ಲಿ ಮಾಹಿತಿ ಆಯ್ತದ ಬೇಕ್ರಿ ಅದಾಗ. ಮಾಹಿತಿ ಇಲ್ದ ನಾವು ಏನೋ ಮಾಡ್ಕೊಂಡು ಕೂತ್ರು ಯಾವುದು ನಡೆಯಂಗಿಲ್ರಿ. ಮಾಹಿತಿ ಬೇಕ್ರಲ್ಲ ಒಂದು ಸ್ವಲ್ಪ ಅದ್ರ ಬಗ್ಗೆ ಏನು ಮಾಡಬೇಕು ಏನಿಲ್ಲ ಅನ್ನೋದು ಮಾಹಿತಿ ಬೇಕ್ರಲ್ಲ. ಮಾಹಿತಿ ಇದ್ರೆ ಬಳ್ಳಿ ಹೆಚ್ಚಿನಂತೂ ಲುಕ್ಸಾನ್ ಆಗೈತೆ ಅನ್ನೋದು ಇಷ್ಟ್ರಿ ಒಳಗನ ಇಲ್ಲಿ ಬಿಡ್ರಿ. ಒಟ್ಟು ಪುಡ್ಕ ತೋರಿಸ್ರಲ್ಲ ನಮ್ಗೆ ಯಾವ ರೀತಿ ಕಟ್ಟಾರ. ಇಲ್ಲಿ ಐತೆ ನೋಡ್ರಿ, ಇದ ಎಲಿ ಪುಡ್ಕ ರೀ. ಇದು ಸಾತಾರ ಹೋಗತ್ರಿ ಅದ. ಇದೊಂದು ಇಲ್ಲಿ ಬೇರೆ ಬರ್ತದ್ರಿ ಅದ. ಆ ದೊಡ್ಡ ಎಲ್ಲಿ ತೋರಿಸಿಲ್ಲ ಅದ. ದೊಡ್ಡ ಇಲ್ಲಿ ಆಗ ತೋರಿಸಿದಿಲ್ಲ ಅದ ಇಲ್ಲಿ ಅದ. ಇದು 12,000 ಇಲ್ಲಿ ಐತ್ರಿ. 12,000 ಇಲ್ಲಿ ಐತೇನ್ರಿ. ಮಿನಿಮಮ್ ಏನೂ ಇಲ್ಲ ಅಂದ್ರೂ 10,000 ರೂಪಾಯಿ ಮಾರ್ತದ್ರಿ ಅದು. ಮಿನಿಮಮ್ ಏನೂ ಇಲ್ಲ ಅಂದ್ರೂ 10,000 ರೂಪಾಯಿ ಮಾರ್ತೈತ್ರಿ. ರೇಟ್ ಅದು ಇದ್ದಾಗ ರೀ, ರೇಟ್ ಇದ್ದಾಗ ಅದು ಏನು ಇಟ ಮಾರತ್ತೆ ಹೇಳಕ್ ಬರೋದಿಲ್ಲ ರೀ. ಮಾಲಕ್ರು ಇಲ್ಲದಾರ ಕೇಳ್ರಲ್ಲ, ಮಾರವ್ರು ಸೌದಾ ಮಾಡಿ ಹಾಕ್ತೈತಿ ಮಣ್ಣಿಂದ ಉಪ್ಪ ಹೆಚ್ಚಾನ ಒಟ್ಟು. ಗಾಡಿ ನೋಡ್ರಿ, ಇದಾಗ ಗಾಡಿಯಾಗ ಹೋಯ್ತಾರ ಅವ್ರು ಎಲ್ಲಿ ಬಳಿ. ನೀವು ಏನಾದರೂ ಎಲ್ಲಿ ಬಳಿ ಒಯ್ಯೋದಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ನಾವು ಸ್ಕ್ರೀನ್ದಾಗ ಈ ನಂಬರ್ ಐತ್ರಿ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನೀವು ಏನಾರ ಎಳಿ ಬಳಿ ಒಯ್ಯೋದಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಳ್ಸಾರಿದ್ರೆ ಇದ್ರಕ್ಕದು ನೋಡ್ಬೋದು. ಈಗ ಇಲ್ಲಿ ನುಗ್ಗಿಕಾಯಿ ಗಿಡ ಹಚ್ಚಾರಿ. ಈ ನುಗ್ಗಿಕಾಯಿ ಗಿಡ 2 ತಿಂಗಳು ಆಗೋ ಮಟ್ಟ ಇದು ಎತ್ತರ ಇಲ್ಲಿ ಮಟ್ಟ ಬರೋಕ್ರಿದೆ. ಇಲ್ಲಿ ಮಟ್ಟ ಬಂದ ಮೇಲೆ ಇದನ್ನು ಮಾಡ್ತಾರೆ. ಈಗ ಇದು ಎಳ್ಳಿ ಬಳ್ಳಿ ಹಚ್ತಾರೆ. ಈಗ ಅದ್ರೊಳಗೆ 2 ತಿಂಗಳು ಒಳಗೆ ಕೊತ್ತಂಬರಿ ಹಚ್ಚಾರ ನೋಡ್ರಿ. ಮಿಶ್ರ ಬೆಳೆಯನ್ನು ಮಾಡ್ಯಾರ. ಇದ್ರ ಒಳಗೆ ಕೊತ್ತಂಬರಿ ಹಚ್ಚಾರು, ಇತ್ತಾಗ ಇದನ್ನು ಹಚ್ಚಾರಿ, ನುಗ್ಗಿಕಾಯಿ ಗಿಡನೂ ಹಚ್ಚಾರು, ಟಮಾಟಿನೂ ಹಚ್ಚಾರ. ಇದ್ರೋಗ್ರಿ ನೋಡ್ಬೋದು ನೀವು. ಟಮಾಟಿನೂ ಒಂದೊಂದು ಹಚ್ಚಾರು. ಆ ಬರೋಟಿಗೆ ಟಮಾಟಿನೂ ಬರ್ತೈತೆ ರೀ, ಕೊತ್ತಂಬರಿ ಹಚ್ಚಾರು, ಎಲ್ಲ ಹಚ್ಚಾರು. ನೋಡ್ಬೋದು ನೀವು ಯಾವ ರೀತಿ ಬಂದೈತಿ.